ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರೇ, ನಿಮ್ಮ ನೈಜ ಗುಣವೇ ಸಾಹಸ ಮತ್ತು ಅಂಜದಂತಹ ಮನೋಭಾವ. ಸೋಲುಗಳು ತಾತ್ಕಾಲಿಕ, ಅಂದರೆ ನಿಮ್ಮ ಪ್ರಯತ್ನ ಮತ್ತು ಆತ್ಮವಿಶ್ವಾಸ ಶಾಶ್ವತ. ಜಗತ್ತು ನಿಮ್ಮ ಸಾಮರ್ಥ್ಯವನ್ನ ಶಂಕಿಸಿದಾಗಲೂ ನೀವು ನಿಮ್ಮ ಮೇಲಿನ ನಂಬಿಕೆಯನ್ನ ಕಳೆದುಕೊಳ್ಳಬೇಡಿ. ಕಷ್ಟದ ಸಮಯಗಳು ಶಾಶ್ವತವಲ್ಲ, ಆದರೆ ಕಷ್ಟಗಳನ್ನ ಎದುರಿಸಿ ನಿಲ್ಲುವಂತಹ ದೃಢ ಮನಸ್ಸುಳ್ಳ ನೀವು ಶಾಶ್ವತ. ಪ್ರತಿ ಮುಂಜಾನೆಯೂ ಹೊಸ ಅವಕಾಶಗಳ ಬಾಗಿಲನ್ನ ತೆರೆಯುತ್ತದೆ. ಇಂದಿನ ಪ್ರತಿಯೊಂದು ಹೆಜ್ಜೆಯನ್ನ ಜಯದ ಕಡೆಗೆ ಧೈರ್ಯವಾಗಿ ಇಡಬೇಕಾಗುತ್ತೆ. ಬೆಟ್ಟವನ್ನ ಹತ್ತುವಾಗ ಹಾದಿ ಕಠಿಣವಾಗಿದ್ದಷ್ಟು ತುದ ತಲುಪಿದಾಗ ಕಾಣುವಂತಹ ದೃಶ್ಯ ಸುಂದರವಾಗಿರುತ್ತದೆ. ನಿಮ್ಮ ದಾರಿಯಲ್ಲಿ ಬರುವಂತಹ ಸವಾಲುಗಳು ನಿಮ್ಮನ್ನ ಸೋಲಿಸಲು ಬರುವುದಿಲ್ಲ, ನಿಮ್ಮ ಅಡಗಿರುವಂತಹ ಸಾಮರ್ಥ್ಯವನ್ನ ಜಗತ್ತಿಗೆ ತೋರಿಸಲು ಬರುವಂತದ್ದು ಎಂಬುದನ್ನ ನೀವು ನೆನಪಿನಲ್ಲಿಟ್ಕೊಳ್ಬೇಕಾಗುತ್ತೆ. ಮೇಷರಾಶಿಯ ಅಧಿಪತಿಯಾದಂತಹ ಮಂಗಳನ ಪ್ರಭಾವದಿಂದಾಗಿ ಇಂದು ನಿಮಗೆ ಹೊಸ ಉತ್ಸಾಹ ಹಾಗೂ ಚೈತನ್ಯ ಮೂಡುವಂತದ್ದು. ಧೈರ್ಯದಿಂದ ಹಾಗೂ ಚೈತನ್ಯ ಮೂಡುವಂತದ್ರಿಂದ ನಿರ್ಧಾರಗಳನ್ನ ತೆಗೆದುಕೊಂಡು ಮುನ್ನಡೆದರೆ ಕಾರ್ಯ ಸಿದ್ಧಿಯಾಗುವಂತದ್ದು. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮಗೆ ಪ್ರಗತಿದಾಯಕವಾದಂತಹ ವಾತಾವರಣವನ್ನ ನೋಡುವಂತದಾಗ್ತದೆ. ನಿಮ್ಮ ಕೆಲಸದ ವೇಗ ಮತ್ತು ಜವಾಬ್ದಾರಿಯನ್ನ ಕಂಡು ಸಹೋದ್ಯೋಗಿಗಳು ಹಾಗೂ ಮೇಲಾಧಿಕಾರಿಗಳು ಶ್ಲಾಘಿಸುವಂತದ್ದಾಗ್ತದೆ. ಹೊಸ ಯೋಜನೆಗಳನ್ನ ಪ್ರಾರಂಭಿಸಲು ಅಥವಾ ಹೊಸ ಕೆಲಸಕ್ಕೆ ಅರ್ಜಿ ಸಲ್ಲಿಸಲು ಇದು ಸೂಕ್ತವಾಗಿರುವಂತಹ ಸಮಯ. ಇನ್ನು ಉದ್ಯಮಿಗಳಿಗೆ ಹೊಸ ಪಾಲುದಾರಿಕೆ ಅಥವಾ ಗ್ರಾಹಕರಿಂದ ಉತ್ತಮ ಲಾಭ ಸಿಗುವಂತದ್ದು. ಆತುರದ ನಿರ್ಧಾರಗಳನ್ನ ಹೊರತುಪಡಿಸಿ ಯೋಜನಾಬದ್ಧವಾಗಿ ಮುನ್ನಡೆಯಬೇಕಾಗುತ್ತೆ. ಇಂದು ಆರ್ಥಿಕ ಪರಿಸ್ಥಿತಿಯು ಸಕಾರಾತ್ಮಕವಾಗಿರುವಂತದ್ದು. ನಿಮ್ದು ಹಳೆಯ ಬಾಕಿ ಹಣ ಅಥವಾ ನಿರೀಕ್ಷಿತ ಮೂಲಗಳಿಂದ ಧನ ಲಾಭವಾಗುವಂತಹ ಯೋಗವು ಕೂಡ ಇರುವಂತದ್ದು. ಇನ್ನು ಆಸ್ತಿ ಅಥವಾ ಷೇರು ಮಾರುಕಟ್ಟೆಯಲ್ಲಿ ದೀರ್ಘಕಾಲೀನ ಹೂಡಿಕೆಯನ್ನ ಮಾಡಲು ಯೋಚನೆಯನ್ನಾದ್ರೂ ಮಾಡ್ತಾ ಇದ್ರೆ ಅನುಭವಿಗಳ ಸಲಹೆಯನ್ನ ಪಡೆದು ಮುನ್ನಡೆಯಬೇಕಾಗುತ್ತೆ. ಇನ್ನು ಆದಾಯಕ್ಕೆ ತಕ್ಕಂತೆ ವೆಚ್ಚಗಳು ಕೂಡ ಇರುವಂತದ್ದು. ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನ ಹಾಕುವುದು ಬಹಳ ಒಳಿತಾಗುವಂತದ್ದು. ಇನ್ನು ಕುಟುಂಬದಲ್ಲಿ ಸಂತಸ ಮತ್ತು ಸಾಮರಸ್ಯ ನೆಲೆಸಿರುವಂತದ್ದು. ಕುಟುಂಬದ ಸದಸ್ಯರೊಂದಿಗೆ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚಿಸಲು ಉತ್ತಮವಾದಂತಹ ದಿನ. ಕಿರಿಯ ಸಹೋದರ ಸಹೋದರಿಯರಿಂದ ಸಹಕಾರ ಕೂಡ ನಿಮಗೆ ಸಿಗುವಂತದಾಗ್ತದೆ. ಇನ್ನು ಜೀವನ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯ ಇರುವಂತದ್ದು. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೆ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಬೇಕಾಗುತ್ತೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಸಾಧಾರಣವಾದಂತಹ ಶುಭ ಫಲಗಳನ್ನ ಕಾಣುವಂತದ್ದಾಗ್ತದೆ. ಅಧಿಕ ಶ್ರಮದಿಂದಾಗಿ ದೇಹಯಾಸ ಅಥವಾ ತಲೆನೋವಿನಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರನ್ನ ಕುಡಿಯಬೇಕಾಗುತ್ತೆ ಮತ್ತು ಸಮಯಕ್ಕೆ ಸರಿಯಾಗಿ ಆಹಾರವನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಸಕಾರಾತ್ಮಕ ಚಿಂತನೆಗಳು ನಿಮ್ಮ ಮನಸ್ಸನ್ನ ಪ್ರಸನ್ನವಾಗಿಡುವಂತದ್ದು. ಯೋಗ ಮತ್ತು ಧ್ಯಾನಕ್ಕೆ ಸ್ವಲ್ಪ ಸಮಯವನ್ನಾದರೂ ಮೀಸಲಿಡಬೇಕಾಗುತ್ತೆ. ಇನ್ನು ಹನುಮಾನ್ ಚಾಲಿಸವನ್ನ ಪಠಣೆಯನ್ನ ಮಾಡುವಂತದ್ದು. ಮಂಗಳನ ದೋಷ ನಿವಾರಣೆಗಾಗಿ ಮತ್ತು ಕಾರ್ಯಸಿದ್ಧಿಗಾಗಿ ಬೆಳಗ್ಗೆ ಅಥವಾ ಸಂಜೆ ಹನುಮಾನ್ ಚಾಲಿಸವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಕೆಂಪು ಹೂಗಳನ್ನ ಅರ್ಪಿಸಿ ಪೂಜಿಸುವುದರಿಂದ ಧೈರ್ಯ ಮತ್ತು ಯಶಸ್ಸು ಕೂಡ ಲಭಿಸುವಂತದ್ದಾಗ್ತದೆ. ಇನ್ನು ಅಗತ್ಯವಿರುವವರಿಗೆ ತೊಗರಿ ಬೇಳೆ ಅಥವಾ ಕೆಂಪು ಬಣ್ಣದ ವಸ್ತ್ರವನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ದಿನದ ಆರಂಭದಲ್ಲಿ ಸೂರ್ಯ ದೇವರಿಗೆ ಅಗ್ರ್ಯವನ್ನ ನೀಡಿ ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಿಸುವುದರಿಂದ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುವಂತದ್ದಾಗ್ತದೆ. ಓಂ ಅಂಗರಕಾಯ ನಮಃ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ದಿನವಿಡೀ ನೀವು ಶುಭ ಫಲಗಳನ್ನ ಪ್ರಾಪ್ತಿಯಾಗುವಂತದ್ದನ್ನ ನೋಡುವಂತದ್ದಾಗ್ತದೆ. ವೃಷಭರಾಶಿಯವರೇ, ಬಂಡೆಯಂತೆ ಸ್ಥಿರವಾಗಿ ನಿಲ್ಲುವಂತಹ ತಾಳ್ಮೆ ಮತ್ತು ಸತತ ಪ್ರಯತ್ನವೇ ನಿಮ್ಮ ರಾಶಿಯವರ ಅತಿ ದೊಡ್ಡದಾದಂತಹ ಬಲ. ನಿಮ್ಮ ಹಾದಿಯಲ್ಲಿ ಬರುವಂತಹ ಸಣ್ಣ ಪುಟ್ಟ ತಡೆಗೋಡೆಗಳು ನಿಮ್ಮ ಪಯಣವನ್ನ ತಡೆಯಲು ಸಾಧ್ಯವಿಲ್ಲ. ಜೀವನದಲ್ಲಿ ಎಷ್ಟೋ ಬಾರಿ ನಾವು ಅಂದುಕೊಂಡಂತಹ ಕೆಲಸ ತಕ್ಷಣವೇ ಆಗದಿರಬಹುದು, ಆದರೆ ಆಲದ ಮರ ಬೆಳೆಯಲು ಸಮಯವನ್ನ ತೆಗೆದುಕೊಳ್ಳುತ್ತದೆ. ಆದರೆ ಅದು ಬೆಳೆದ ಮೇಲೆ ಬಿರುಗಾಳಿಗೂ ಅಂಜುವುದಿಲ್ಲ. ನಿಮ್ಮಲ್ಲಿರುವಂತಹ ನಿಶ್ಚಲವಾದಂತಹ ದೃಢ ಸಂಕಲ್ಪ ಮತ್ತು ಕಠಿಣವಾದಂತಹ ಪರಿಶ್ರಮವೇ ನಿಮ್ಮನ್ನ ಯಶಸ್ಸಿನ ತುತ್ತುದಿಗೆ ಕೊಂಡೊಯ್ಯುವಂತದಾಗ್ತದೆ. ಬೇರೆಯವರ ವೇಗವನ್ನ ನೋಡಿ ನಿರಾಶರಾಗಬೇಡಿ. ನಿಮ್ಮ ಪಯಣ ನಿಮ್ಮದೇ ಆದಂತಹ ಶೈಲಿಯಲ್ಲಿದೆ. ಪ್ರತಿಯೊಂದು ತೊಂದರೆಯೂ ನಿಮಗೆ ಹೊಸ ಅನುಭವವನ್ನ ಹಾಗೂ ಪರಿಪಕ್ವತೆಯನ್ನ ನೀಡುತ್ತದೆ. ನಿಮ್ಮ ಆಂತರಿಕವಾದಂತಹ ಸಾಮರ್ಥ್ಯವನ್ನ ನಂಬಿ ಮುನ್ನಡೆದಾಗ ಫಲಿತಾಂಶ ಖಂಡಿತವಾಗಿಯೂ ನಿಮ್ಮ ಪರವಾಗಿರುವಂತದ್ದನ್ನ ನೀವು ನೋಡುವಂತದಾಗ್ತದೆ. ಇಂದು ಶುಕ್ರನ ಒಡೆತನದ ನಿಮ್ಮ ರಾಶಿಯವರಿಗೆ ಈ ದಿನ ಸ್ಥಿರತೆ, ತಾಳ್ಮೆ ಮತ್ತು ಪ್ರಬುದ್ಧತೆ ಅಗತ್ಯವಿರುವಂತದ್ದು. ನಿಮ್ಮ ರಾಶಿಯಲ್ಲಿ ಚಂದ್ರ ಹಾಗೂ 5ನೇ ಭಾವದಲ್ಲಿ ಶುಕ್ರನ ಪರಿಸ್ಥಿತಿಯಿಂದಾಗಿ ಸೃಜನಶೀಲತೆ ಹೆಚ್ಚಿದ್ದರೂ
ಕೂಡ ಮಾತಿನಲ್ಲಿ ಹಾಗೂ ನಿರ್ಧಾರಗಳಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಸಮಾಧಾನಕರವಾದಂತಹ ವಾತಾವರಣವನ್ನ ನೋಡ್ತೀರಾ. ಬಾಕಿ ಉಳಿದಿರುವಂತಹ ಕೆಲಸಗಳನ್ನ ಪೂರ್ಣಗೊಳಿಸಲು ಇದು ಸೂಕ್ತವಾಗಿರುವಂತಹ ದಿನ. ಸಹೋದ್ಯೋಗಿಗಳೊಂದಿಗೆ ಕೆಲಸ ಮಾಡುವಾಗ ನಿಮ್ಮ ಅಭಿಪ್ರಾಯಗಳನ್ನ ನೇರವಾಗಿ ಹಾಗೂ ಸ್ಪಷ್ಟವಾಗಿ ಮಂಡಿಸಬೇಕಾಗುತ್ತೆ. ಇನ್ನು ಹೊಸ ಯೋಜನೆಯ ಆಫರ್ಗಳು ಅಥವಾ ಸಹಕಾರದ ಪ್ರಸ್ತಾಪಗಳು ಬರಬಹುದು, ಆದರೆ ಆತುರದ ನಿರ್ಧಾರವನ್ನ ತೆಗೆದುಕೊಳ್ಳುವ ಹಾಗಿಲ್ಲ. ದಾಖಲೆಗಳನ್ನ ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡಿ ಮುನ್ನಡೆಯಬೇಕಾಗುತ್ತೆ. ಇನ್ನು ವ್ಯವಹಾರದಲ್ಲಿ ಸಣ್ಣ ಹೂಡಿಕೆಗಳು ಲಾಭ ತರಬಹುದು. ಮಾರುಕಟ್ಟೆಯಲ್ಲಿ ನಿಮ್ಮ ವಾಕ್ಚಾತುರ್ಯದಿಂದ ಹೊಸ ಗ್ರಾಹಕರನ್ನ ಕೂಡ ಆಕರ್ಷಿಸುವಂತದಾಗ್ತದೆ. ಇನ್ನು ಆರ್ಥಿಕವಾಗಿ ಇಂದು ಆದಾಯ ಮತ್ತು ಖರ್ಚುಗಳ ನಡುವೆ ಸಮತೋಲನವನ್ನ ಕಾಯ್ದುಕೊಳ್ಳುವುದು ಬಹಳ ಮುಖ್ಯ. ಹಳೆಯ ಹೂಡಿಕೆ ಅಥವಾ ಶ್ರಮಕ್ಕೆ ತಕ್ಕಂತೆ ಧನಲಾಭವಾಗುವಂತಹ ಸೂಚನೆಯೂ ಕೂಡ ಇರುವಂತದ್ದು. ಇನ್ನು ಮನೆ ಅಲಂಕಾರ ಅಥವಾ ಕುಟುಂಬದ ಅಗತ್ಯಗಳಿಗಾಗಿ ಹಠಾತ್ ವೆಚ್ಚಗಳು ಎದುರಾಗಬಹುದು. ಪ್ರದಕ್ಷಿಣಕ್ಕಾಗಿ ಮಾಡುವಂತಹ ಖರ್ಚುಗಳನ್ನ ನಿಯಂತ್ರಿಸಬೇಕಾಗುತ್ತೆ. ಇನ್ನು ಷೇರು ಮಾರುಕಟ್ಟೆ ಅಥವಾ ಅನುಮಾನಾಸ್ಪದವಾದಂತಹ ಯೋಜನೆಯಲ್ಲಿ ತಕ್ಷಣ ದೊಡ್ಡ ಮೊತ್ತದ ಹೂಡಿಕೆಯನ್ನ ಮಾಡುವುದನ್ನ ತಡೆಯಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಪ್ರೀತಿಯ ವಾತಾವರಣವನ್ನ ನೋಡುವಂತದಾಗ್ತದೆ. ಜೀವನ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಮಧುರತೆ ಇರುವಂತದ್ದು. ಮನಸ್ಸಿನಲ್ಲಿರುವಂತಹ ಭಾವನೆಗಳನ್ನ ಮುಕ್ತವಾಗಿ ಹಂಚಿಕೊಳ್ಳುವುದರಿಂದ ಸಣ್ಣ ಪುಟ್ಟ ಗೊಂದಲಗಳು ಕೂಡ ಬಗೆಹರಿಯುವಂತದಾಗ್ತದೆ. ಇನ್ನು ಹಿರಿಯರ ಆರೋಗ್ಯದ ಕಡೆಗೆ ಗಮನವನ್ನ ಕೊಡಬೇಕಾಗುತ್ತೆ. ಮಕ್ಕಳ ಶಿಕ್ಷಣ ಅಥವಾ ಪ್ರಗತಿಯ ಸಂತೋಷವನ್ನ ನೀವು ತರುವಂತದಾಗ್ತದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ದಿನಚರಿಯನ್ನ ಶಿಸ್ತಿನಲ್ಲಿಟ್ಟುಕೊಳ್ಳುವುದು ಬಹಳ ಅಗತ್ಯ ಇರುವಂತದ್ದು. ಜೀರ್ಣಾಂಗ ವ್ಯವಸ್ಥೆ ಅಥವಾ ಗಂಟಲಿನ ಕಿರಿಕಿರಿಯಂತಹ ಸಣ್ಣ ಸಮಸ್ಯೆಗಳು ಕಂಡು ಬರಬಹುದು. ಸಮಯಕ್ಕೆ ಸರಿಯಾಗಿ ಹಗುರವಾದಂತಹ ಆಹಾರವನ್ನ ಸೇವನೆಯನ್ನ ಮಾಡಿ ಮತ್ತು ಸಾಕಷ್ಟು ನೀರನ್ನ ಕುಡಿಯಬೇಕಾಗುತ್ತೆ. ಇನ್ನು ಮಾನಸಿಕ ಸಮಾಧಾನಕ್ಕಾಗಿ ಧ್ಯಾನ ಅಥವಾ ವಿಶ್ರಾಂತಿಯನ್ನ ಪಡೆಯುವುದು ಒಳಿತಂತ ಆಗುವಂತದ್ದು. ಇನ್ನು ರಾಶಾಧಿಪತಿ ಶುಕ್ರನ ಕೃಪೆಗಾಗಿ ಬೆಳಗ್ಗೆ ಶ್ರೀ ಮಹಾಲಕ್ಷ್ಮಿ ಅಥವಾ ದುರ್ಗಾದೇವಿಗೆ ಬಿಳಿ ಬಣ್ಣದ ಹೂಗಳನ್ನ ಅರ್ಪಿಸಿ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಬಡವರಿಗೆ ಅಥವಾ ಅಗತ್ಯವಿರುವಂತವರಿಗೆ ಮೊಸರು, ಹಾಲು ಅಥವಾ ಬಿಳಿ ಬಣ್ಣದ ಸಿಹಿ ತಿಂಡಿಯನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಆರ್ಥಿಕ ಅಡಚಣೆಗಳು ನಿವಾರಣೆಯಾಗಲು ಮತ್ತು ಮನೆಯಲ್ಲಿ ಸಮೃದ್ಧಿ ನೆಲೆಸಲು ಕನಕದಾರ ಸ್ತೋತ್ರ ಅಥವಾ ಶ್ರೀ ಸೂಕ್ತವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಹಸುವಿಗೆ ಹಸಿರು ಹುಲ್ಲು ಅಥವಾ ಬೆಲ್ಲವನ್ನ ನೀಡುವುದರಿಂದ ಜಾತಕದಲ್ಲಿರುವಂತಹ ಗ್ರಹ ದೋಷಗಳು ಶಮನಗೊಳ್ಳುವಂತದಾಗ್ತದೆ. ಇನ್ನು ಶುಕ್ರ ಗ್ರಹದ ಅನುಗ್ರಹಕ್ಕಾಗಿ ಓಂ ಶುಕ್ರಾಯ ನಮಃ ಅಥವಾ ಓಂ ಧ್ರಾಂ ಧ್ರೀಂ ಧ್ರೌಂ ಸಂ ಶುಕ್ರಾಯ ನಮಃ ಮಂತ್ರವನ್ನ 108 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಮಿಥುನ ರಾಶಿಯವರ ಜೀವನದಲ್ಲಿ ಅತ್ಯಂತ ದೊಡ್ಡ ಗೆಲುವು ಎಂದರೆ ನೀವು ಬೀಳುವುದೇ ಇಲ್ಲ ಎಂದಲ್ಲ, ಬಿದ್ದ ಪ್ರತಿಯೊಂದು ಬಾರಿಯೂ ಎದ್ದು ನಿಲ್ಲುವಂತಹ ಸಾಮರ್ಥ್ಯವನ್ನ ಹೊಂದಿರುವುದೇ ಆಗಿರುವಂತದ್ದು. ನಿಮ್ಮ ಅತಿ ದೊಡ್ಡದಾದಂತಹ ಬಲ ನಿಮ್ಮ ಹೊಂದಿಕೊಳ್ಳುವಂತಹ ಗುಣ ಮತ್ತು ಜಾಣ್ಮೆ. ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ಬದಲಾವಣೆಯು ಒಂದು ಹೊಸ ಅವಕಾಶದ ಬಾಗಿಲನ್ನ ತೆರೆಯುತ್ತದೆ. ಪರಿಸ್ಥಿತಿಗಳು ನಿಮ್ಮ ಯೋಜನೆಯಂತೆ ನಡೆಯದಿದ್ದಾಗ ನಿರಾಶರಾಗಬೇಡಿ. ನಿಮ್ಮ ಬುದ್ಧಿವಂತಿಕೆ ಮತ್ತು ಸಕಾರಾತ್ಮಕವಾದಂತಹ ಆಲೋಚನೆಯಿಂದ ಎಂತಹದೇ ಸವಾಲನ್ನ ಸುಲಭವಾಗಿ ಎದುರಿಸುವಂತಹ ಶಕ್ತಿ ನಿಮಗಿರುವಂತದ್ದು. ಇತರರ ವಿಮರ್ಶೆಗಳಿಗೆ ಅಥವಾ ಹಳೆಯ ಸೋಲುಗಳಿಗೆ ನಿಮ್ಮ ಉತ್ಸಾಹವನ್ನ ಕುಗ್ಗಿಸಲು ಅವಕಾಶವನ್ನ ನೀಡಬೇಡಿ. ನಿಮ್ಮ ಮೇಲಿನ ನಂಬಿಕೆ, ನಿರಂತರವಾದಂತಹ ಕಲಿಕೆ ಮತ್ತು ಕಠಿಣವಾದಂತಹ ಪರಿಶ್ರಮದಿಂದ ನೀವು ಅಂದುಕೊಂಡಂತಹ ಗುರಿಯನ್ನ ಖಂಡಿತವಾಗಿ ತಲುಪುತ್ತೀರಿ. ನೆನಪಿಡಿ, ಸೂರ್ಯ ಮುಳುಗುವುದು ನಾಳೆ ಮತ್ತಷ್ಟು ಪ್ರಕಾಶಮಾನವಾಗಿ ಮೂಡಿಬರಲು ಮಾತ್ರ ಸಾಧ್ಯವಾದಾಗ ಎಂಬುದನ್ನ ನೀವು ಸದಾ ನೆನಪಿನಲ್ಲಿಟ್ಟುಕೊಳ್ಬೇಕಾಗುತ್ತೆ. ಬುಧ ಗ್ರಹದ ಪ್ರಭಾವದಿಂದಾಗಿ ನಿಮ್ಮ ರಾಶಿಯವರಿಗೆ ಈ ದಿನ ಬುದ್ಧಿವಂತಿಕೆ, ಸಂವಹನ ಕೌಶಲ್ಯ ಮತ್ತು ಹೊಸ ಆಲೋಚನೆಗಳನ್ನ ಹೆಚ್ಚಿರುವಂತದ್ದು. ಚತುರತೆಯಿಂದ ಹೆಜ್ಜೆಯನ್ನ ಇಟ್ಟರೆ ಧನಾತ್ಮಕವಾದಂತಹ ಫಲಿತಾಂಶಗಳನ್ನ ಕಾಣಬಹುದಾದಂತದ್ದಾಗಿದೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮಗೆ ಪ್ರಗತಿದಾಯಕವಾದಂತಹ ವಾತಾವರಣವಿರುವಂತದ್ದು. ನಿಮ್ಮ ಸಂವಹನ ಶಕ್ತಿ ಹಾಗೂ ಹೊಸ ಕಲ್ಪನೆಗಳಿಗೆ ಸಹೋದ್ಯೋಗಿಗಳಿಂದ ಮತ್ತು ಮೇಲಾಧಿಕಾರಿಗಳಿಂದ ಮೆಚ್ಚುಗೆಯೂ ಕೂಡ ವ್ಯಕ್ತವಾಗುವಂತದ್ದು. ಇನ್ನು ತಂತ್ರಜ್ಞಾನ, ಮಾಧ್ಯಮ, ಮಾರ್ಕೆಟಿಂಗ್ ಮತ್ತು ಬರವಣಿಗೆ ಕ್ಷೇತ್ರದಲ್ಲಿ ಇರುವಂತವರಿಗೆ ಹೊಸ ಯೋಜನೆಗಳನ್ನ ಅಥವಾ ಅವಕಾಶಗಳು ಕೂಡ ಲಭ್ಯವಾಗುವಂತದ್ದು. ಇನ್ನು ಪಾಲುದಾರಿಕೆ ಉದ್ಯೋಗದಲ್ಲಿರುವಂತವರು ಮಾತುಕತೆಯ ಮೂಲಕವೇ ದೊಡ್ಡ ಒಪ್ಪಂದಗಳನ್ನ ಅಂತಿಮಗೊಳಿಸಬಹುದಾದಂತಹ ದಿನ. ಇನ್ನು ಆರ್ಥಿಕವಾಗಿ ಇಂದು ಅನುಕೂಲಕರವಾದಂತಹ ದಿನವಾಗಿದೆ. ಬಾಕಿ ಇದ್ದಂತಹ ಹಣ ಕೈ ಸೇರುವಂತಹ ಸಾಧ್ಯತೆ ಇದೆ. ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಆದಾಯ ಕೂಡ ಹರಿದು ಬರಬಹುದು. ದೀರ್ಘಕಾಲದ ಹೂಡಿಕೆಗಳಿಗೆ ಇಂದು ಸೂಕ್ತವಾಗಿರುವಂತಹ ದಿನ. ಆದರೆ ತಕ್ಷಣದ ಲಾಭದ ಆಸೆಗೆ ಬಿದ್ದು ಯಾವುದೇ ಆತುರದ ನಿರ್ಧಾರವನ್ನ ಕೈಗೊಳ್ಳಬೇಡಿ. ಇನ್ನು ಅನಗತ್ಯ ತಾಂತ್ರಿಕ ಉಪಕರಣಗಳು ಅಥವಾ ಐಷಾರಾಮಿ ವಸ್ತುಗಳ ಖರೀದಿಗಾಗಿ ಹಣ ವ್ಯಯಿಸುವುದನ್ನ ನಿಯಂತ್ರಿಸಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಸಂತಸ ಮತ್ತು ಉತ್ಸಾಹದ ವಾತಾವರಣವನ್ನ ನೋಡ್ತೀರಾ. ಬಂಧು ಮಿತ್ರರ ಆಗಮನದಿಂದ ಮನೆಯಲ್ಲಿ ಕಳೆ ಕೂಡ ಕಟ್ಟುವಂತದ್ದು. ಕಿರಿಯ ಸಹೋದರ ಸಹೋದರಿಯರೊಂದಿಗೆ ಉತ್ತಮ ಬಾಂಧವ್ಯ ಕೂಡ ಇರುವಂತದ್ದು. ಇನ್ನು ಜೀವನ ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡುವುದರಿಂದ
ಮಾಡುವುದರಿಂದ ಸಣ್ಣ ಪುಟ್ಟ ಗೊಂದಲಗಳು ಕೂಡ ಬಗೆಹರಿಯುವಂತದ್ದು. ಸಾಯಂಕಾಲ ಒಟ್ಟಿಗೆ ಸಮಯವನ್ನ ಕಳೆಯಲು ಕೂಡ ಅವಕಾಶ ನಿಮಗೆ ಸಿಗುವಂತದ್ದಾಗ್ತದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಸಾಧಾರಣದಿಂದ ಉತ್ತಮವಾದಂತಹ ದಿನ. ಶ್ವಾಸಕೋಶ, ಗಂಟಲು ಅಥವಾ ಹೆಗಲ ಭಾಗದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಉಂಟಾಗಬಹುದು. ಹವಾಮಾನ ಬದಲಾವಣೆಗೆ ತಕ್ಕಂತೆ ಜಾಗೃತಿಯನ್ನ ವಹಿಸಬೇಕಾಗುತ್ತೆ. ಒಂದೇ ಸಮಯದಲ್ಲಿ ಹಲವು ಆಲೋಚನೆಗಳು ಮನಸ್ಸಿನಲ್ಲಿ ಓಡಾಡುವುದರಿಂದ ಏಕಾಗ್ರತೆ ಕಡಿಮೆ ಆಗಬಹುದು. ಧ್ಯಾನ ಮಾಡುವುದು ತುಂಬಾ ಒಳಿತನ್ನ ನೀಡುವಂತದ್ದಾಗ್ತದೆ. ಇಂದು ವಿಷ್ಣು ಸಹಸ್ರನಾಮವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಮಿಥುನ ರಾಶಿಯ ಅಧಿಪತಿ ಬುಧನಾದ್ದರಿಂದ ಶ್ರೀ ವಿಷ್ಣು ಸಹಸ್ರನಾಮ ಅಥವಾ ವಿಷ್ಣು ಅಷ್ಟೋತ್ತರ ಪಠಿಸುವುದರಿಂದ ಸಕಲ ಕಾರ್ಯಗಳಲ್ಲಿ ಜಯವು ಕೂಡ ನಿಮಗೆ ಸಿಗುವಂತದ್ದಾಗಿದೆ. ಇನ್ನ ಹಸಿರು ಹೆಸರು ಬೇಳೆಯನ್ನ ಅಥವಾ ಹಸಿರು ಬಟ್ಟೆಯನ್ನ ಅಗತ್ಯವಿರುವವರಿಗೆ ಅಥವಾ ದೇವಸ್ಥಾನಕ್ಕೆ ದಾನವಾಗಿ ನೀವು ಮಾಡಬೇಕಾಗುತ್ತೆ. ಇನ್ನು ಹಸುವಿಗೆ ಹಸಿರು ಹುಲ್ಲು ಅಥವಾ ಪಾಲಕ್ ಸೊಪ್ಪನ್ನ ತಿನ್ನಿಸುವುದರಿಂದ ಜಾತಕದಲ್ಲಿನ ಬುಧ ಗ್ರಹದ ಬಲ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಇನ್ನು ಓಂ ಭಂ ಬುಧಾಯ ನಮಃ ಮಂತ್ರವನ್ನ ಕನಿಷ್ಠ 108 ಬಾರಿ ಜಪಿಸುವುದರಿಂದ ಏಕಾಗ್ರತೆ ಹಾಗೂ ಜ್ಞಾನ ಕೂಡ ವೃದ್ಧಿ ಹಾಕುವಂತದ್ದಾಗ್ತದೆ. ಶ್ರೀ ಗಣೇಶನಿಗೆ ಗರಿಕೆಯನ್ನ ಅರ್ಪಿಸಿ ಸಂಕಷ್ಟ ನಾಶನ ಗಣೇಶ ಸ್ತೋತ್ರವನ್ನ ಪಠಿಸಿ ಕಾರ್ಯವಿಘ್ನಗಳು ಕೂಡ ಆಗ ದೂರವನ್ನ ಆಗುವಂತದ್ದನ್ನ ಕಾಣ್ತೀರ. ಕಟಕ ರಾಶಿಯವರ ಸಮುದ್ರದ ಅಲೆಗಳು ಹಿಂದೆ ಸರಿಯುವುದು ಹಿಮ್ಮೆಟ್ಟಲು ಅಲ್ಲ, ಮತ್ತಷ್ಟು ಎತ್ತರಕ್ಕೆ ಚಿಮ್ಮಲು. ನಿಮ್ಮ ಜೀವನದಲ್ಲೂ ಹಿನ್ನಡೆಗಳು ಬಂದರೆ ಅದು ನಿಮ್ಮ ಸೋಲಲ್ಲ, ಬದಲಿಗೆ ದೊಡ್ಡ ಜಯಕ್ಕೆ ಸಿದ್ಧತೆಯಷ್ಟೇ. ನಿಮ್ಮ ರಾಶಿಯ ಪ್ರಮುಖ ಶಕ್ತಿಯೇ ಸಹನಶೀಲತೆ ಮತ್ತು ಭಾವನಾತ್ಮಕವಾದಂತಹ ಧೈರ್ಯ. ಕಷ್ಟಗಳು ಎಷ್ಟೇ ದೊಡ್ಡದಾಗಿದ್ದರೂ ಕೂಡ ನಿಮ್ಮೊಳಗಿನ ಆತ್ಮವಿಶ್ವಾಸವನ್ನ ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ. ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತದೆ ಎಂಬುದು ಪ್ರಕೃತಿಯ ನಿಯಮ. ನಿಮ್ಮ ಗುರಿ ಸ್ಪಷ್ಟವಾಗಿದ್ದರೆ ದಾರಿ ಎಷ್ಟೇ ಕಠಿಣವಾಗಿದ್ದರೂ ಕೂಡ ನೀವು ತಲುಪಬೇಕಾದಂತಹ ಎತ್ತರವನ್ನ ತಲುಪಿಯೇ ತೀರುತ್ತೀರಿ. ಇಂದಿನ ನಿಮ್ಮ ಪರಿಶ್ರಮವೇ ನಾಳಿನ ನಿಮ್ಮ ಯಶಸ್ಸಿನ ತಡಿಪಾಯ. ಸೋಲಿನ ಭಯದಿಂದ ಹೆಜ್ಜೆ ಹಿಂದೆ ಇಡಬೇಡಿ. ಪ್ರತಿಯೊಂದು ಅನುಭವವೂ ನಿಮ್ಮನ್ನ ಮತ್ತಷ್ಟು ಬಲಿಶಾಲಿಯನ್ನಾಗಿಸುತ್ತದೆ. ಆಗ ನೀವು ಶ್ರಮಿಸಬೇಕಾಗುತ್ತೆ. ಆಗ ಸಾಧಿಸಿ ತೋರಿಸುವಂತಹ ಘಟನೆಗಳು ಉದ್ಭವ ಆಗುವಂತದ್ದಾಗ್ತದೆ. ಇನ್ನು ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರನ ಪ್ರಭಾವದಿಂದ ಇಂದು ನಿಮಗೆ ಭಾವನಾತ್ಮಕ ಸ್ಥಿರತೆ ಮತ್ತು ಬುದ್ಧಿವಂತಿಕೆಯ ನಿರ್ಧಾರಗಳು ಯಶಸ್ಸನ್ನ ತಂದುಕೊಡುವಂತದ್ದು. ದಿನದ ವಿವರವನ್ನ ನೋಡೋಣ. ಇನ್ನು ಉದ್ಯೋಗಸ್ಥರಿಗೆ ಇಂದು ಕೆಲಸದ ಸ್ಥಳದಲ್ಲಿ ಮೇಲಾಧಿಕಾರಿಗಳು ಹಾಗೂ ಸಹೋದ್ಯೋಗಿಗಳಿಂದ ಉತ್ತಮ ಸಹಕಾರ ದೊರೆಯುವಂತದ್ದು. ನಿಮ್ಮ ಹೊಸ ಆಲೋಚನೆಗಳು ಮತ್ತು ಯೋಜನೆಗಳಿಗೆ ಮನ್ನಣೆಯೂ ಕೂಡ ಸಿಗುವಂತದ್ದಾಗ್ತದೆ. ಇನ್ನು ಹೊಸ ಜವಾಬ್ದಾರಿಗಳು ಅಥವಾ ಹೊಸ ಯೋಜನೆಯ ನಾಯಕತ್ವ ವಹಿಸಿಕೊಳ್ಳುವಂತಹ ಅವಕಾಶ ಕೂಡ ನಿಮಗೆ ಸಿಗುವಂತದ್ದಾಗ್ತದೆ. ಇನ್ನು ಸಣ್ಣ ಹಾಗೂ ಮಾಧ್ಯಮ ಪ್ರಮಾಣದ ಉದ್ಯಮಿಗಳಿಗೆ ಇಂದು ಉತ್ತಮ ಲಾಭವನ್ನ ನೀವು ಕಾಣುವಂತದ್ದಾಗ್ತದೆ. ಹೊಸ ಪಾಲುದಾರಿಕೆ ಅಥವಾ ಹೂಡಿಕೆಗೆ ಸಂಬಂಧಿಸಿದಂತೆ ಸಕಾರಾತ್ಮಕವಾದಂತಹ ವಾತಾವರಣವನ್ನ ಕೂಡ ನೋಡುವಂತದ್ದಾಗ್ತದೆ. ಇನ್ನು ಹಣಕಾಸಿನ ಹರಿವು ತೃಪ್ತಿಕರವಾಗಿರುವಂತದ್ದು. ಹಳೆಯ ಸಾಲಗಳು ಅಥವಾ ಬಾಕಿ ಉಳಿದಿದ್ದಂತಹ ಹಣ ನಿಮ್ಮ ಕೈ ಸೇರುವಂತಹ ಸಾಧ್ಯತೆ ಇದೆ. ಆಸ್ತಿ ಅಥವಾ ಮನೆಗೆ ಸಂಬಂಧಿಸಿದಂತಹ ವಸ್ತುಗಳ ಖರೀದಿಗೆ ಹಣ ಕೂಡ ವೆಚ್ಚವಾಗಬಹುದು. ಇನ್ನು ದೀರ್ಘಾವಧಿಯ ಹೂಡಿಕೆಗಳಿಗೆ ಇಂದಿನ ದಿನ ಸೂಕ್ತವಾಗಿರುವಂತಹ ದಿನ, ಆದರೆ ಆತುರದ ನಿರ್ಧಾರಗಳಿಂದ ದೂರವಿರಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಪ್ರೀತಿಯ ವಾತಾವರಣವನ್ನ ನೋಡುವಂತದ್ದಾಗ್ತದೆ. ಹಿರಿಯರ ಆರೋಗ್ಯ ಸುಧಾರಿಸಲಿದ್ದು ಅವರ ಬೆಂಬಲ ಕೂಡ ನಿಮಗೆ ಸದಾ ಇರುವಂತದ್ದು. ಇನ್ನು ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ಸಮಯವನ್ನ ಕಳೆಯುವಂತಹ ಅವಕಾಶ ಕೂಡ ನಿಮಗೆ ಸಿಗಬಹುದು. ಇನ್ನು ಹಳೆಯ ಸ್ನೇಹಿತರು ಅಥವಾ ಸಂಬಂಧಿಕರ ಭೇಟಿಯಿಂದ ಮನಸ್ಸಿಗೆ ಸಂತೋಷವೂ ಕೂಡ ಉಂಟಾಗುವಂತದ್ದನ್ನ ಕಾಣ್ತೀರಾ. ಇನ್ನು ಶರೀರದಲ್ಲಿ ಚೈತನ್ಯವಿರುವಂತದ್ದು, ಆದರೆ ಬದಲಾಗುವಂತಹ ವಾತಾವರಣದಿಂದಾಗಿ ಶೀತ, ಕೆಮ್ಮು ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಸಮತೋಲಿತ ಆಹಾರವನ್ನ ಸೇವಿಸಿ ಮತ್ತು ಸಾಕಷ್ಟು ನೀರನ್ನ ಕುಡಿಯಬೇಕಾಗುತ್ತೆ. ಇನ್ನು ಧ್ಯಾನ ಮತ್ತು ಪ್ರಾಣಾಯಾಮವನ್ನ ಮಾಡುವುದರಿಂದ ಮನಸ್ಸಿನ ಒತ್ತಡ ಕಡಿಮೆಯಾಗಿ ಏಕಾಗ್ರತೆಯೂ ಕೂಡ ಹೆಚ್ಚಾಗುವಂತದ್ದನ್ನ ನೀವು ನೋಡ್ತೀರಾ. ಇಂದು ವಿಶೇಷ ಪರಿಹಾರಗಳನ್ನ ನೋಡುವುದಾದರೆ ಶಿವಪೂಜೆಯನ್ನ ಹಾಗೂ ಕ್ಷೀರಾಭಿಷೇಕವನ್ನ ಮಾಡುವಂತದ್ದು. ಸೋಮವಾರ ಅಥವಾ ಇಂದು ಶಿವಲಿಂಗಕ್ಕೆ ಹಾಲು ಮತ್ತು ನೀರನ್ನ ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಚಂದ್ರ ಮಂತ್ರವನ್ನ ಜಪ ಮಾಡುವಂತದ್ದು. ಮನಸ್ಸಿನ ಶಾಂತಿಗಾಗಿ ಓಂ ಶ್ರಾಂ ಶ್ರೀಂ ಶ್ರೌಂ ಸಂ ಚಂದ್ರಮಸೇ ನಮಃ ಎಂಬ ಸರಳವಾದಂತಹ ಮಂತ್ರವನ್ನ 108 ಬಾರಿ ನೀವು ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಬಿಳು ವಸ್ತುವಿನ ದಾನವನ್ನ ಮಾಡುವಂತದ್ದು. ಬಡವರಿಗೆ ಅಥವಾ ಅಗತ್ಯವಿರುವಂತವರಿಗೆ ಅಕ್ಕಿಯನ್ನ, ಹಾಲನ್ನ, ಸಕ್ಕರೆಯನ್ನ ಅಥವಾ ಬಿಳಿ ಬಟ್ಟೆಯನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ದುರ್ಗಾದೇವಿಯ ಪ್ರಾರ್ಥನೆಯನ್ನ ಮಾಡುವಂತದ್ದು. ಧೈರ್ಯ ಮತ್ತು ಸಕಾರಾತ್ಮಕ ಶಕ್ತಿಗಾಗಿ ಶ್ರೀ ದುರ್ಗಾ ಸಪ್ತಶತಿ ಅಥವಾ ದುರ್ಗಾ ಅಷ್ಟೋತ್ತರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಮನೆಯಲ್ಲಿ ತಾಯಿಯ ಅಥವಾ ಹಿರಿಯ ಮಹಿಳೆಯರ ಪಾದವನ್ನ ಮುಟ್ಟಿ ಆಶೀರ್ವಾದವನ್ನ ಪಡೆಯಬೇಕಾಗುತ್ತೆ. ಇದು ಚಂದ್ರಗ್ರಹದ ಬಲವನ್ನ ಹೆಚ್ಚಿಸುವಂತದ್ದಾಗ್ತದೆ. ಸಿಂಹರಾಶಿಯವರೇ, ಕಾಡಿನಲ್ಲಿ ಸಿಂಹಕ್ಕಿಂತ ವೇಗವಾಗಿ ಓಡುವಂತಹ ಪ್ರಾಣಿಗಳಿವೆ. ಸಿಂಹಕ್ಕಿಂತ ದೊಡ್ಡದಾದ ಹಾಗೂ ಬಲಶಾಲಿಯಾದಂತಹ ಪ್ರಾಣಿಗಳು ಕೂಡ ಇರುವಂತದ್ದು. ಆದರೆ ಸಿಂಹವೇ ಕಾಡಿನ ರಾಜ, ಏಕೆಂದರೆ ಅದರ ಮನೋಭಾವ ಮತ್ತು ಆತ್ಮವಿಶ್ವಾಸ. ನಿಮ್ಮ ಜೀವನದಲ್ಲೂ ಅಷ್ಟೇ, ನಿಮ್ಮ ಸುತ್ತಮುತ್ತ ನಿಮಗಿಂತ ಹೆಚ್ಚು ಅನುಭವ ಇರುವವರು ಅಥವಾ ಸಾಮರ್ಥ್ಯವನ್ನ ಇರುವವರು ಕಾಣಸಿಗಬಹುದು. ಆದರೆ ನಿಮ್ಮನ್ನ ಗೆಲ್ಲಿಸುವುದು ನಿಮ್ಮ ದೃಢವಾದಂತಹ ನಂಬಿಕೆ ಮತ್ತು ಧೈರ್ಯ. ಕಷ್ಟಗಳು ಹಾಗೂ ಸವಾಲುಗಳು ಎಷ್ಟೇ ದೊಡ್ಡದಾಗಿದ್ದರೂ ಕೂಡ ಅವು ನಿಮ್ಮ ಗುರಿಯನ್ನ ತಡೆಯಲು ಸಾಧ್ಯವಿಲ್ಲ. ಸೋಲನ್ನ
ಕಂಡು ಹಿಂಜರಿಯಬೇಡಿ. ಪ್ರತಿಯೊಂದು ಹಿನ್ನಡೆಯೂ ಒಂದು ದೊಡ್ಡ ಜಿಗಿತಕ್ಕೆ ಸಿದ್ಧತೆಯಷ್ಟೇ. ನಿಮ್ಮೊಳಗಿನ ನಾಯಕನನ್ನ ಜಾಗೃತಗೊಳಿಸಬೇಕಾಗುತ್ತೆ. ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆಯನ್ನ ಇಟ್ಟು ಮುನ್ನಡೆಯಬೇಕಾಗುತ್ತೆ. ಇಂದಿನ ನಿಮ್ಮ ಕಠಿಣವಾದಂತಹ ಶ್ರಮವೇ ನಾಳಿನ ನಿಮ್ಮ ಸಿಂಹಾಸನವನ್ನ ನಿರ್ಧರಿಸುವಂತದ್ದಾಗ್ತದೆ. ಇಂದು ರವಿ ಗ್ರಹದ ಸ್ವಕ್ಷೇತ್ರವಾದಂತಹ ಸಿಂಹ ರಾಶಿಯವರಿಗೆ ಆತ್ಮವಿಶ್ವಾಸ, ನಾಯಕತ್ವದ ಗುಣ ಹಾಗೂ ಹೊಸ ಭರವಸೆಗಳು ಕೂಡ ಮೂಡುವಂತಹದ್ದು. ಯೋಜನಾಬದ್ಧವಾಗಿ ಕಾರ್ಯನಿರ್ವಹಿಸಿದರೆ ಈ ದಿನವೂ ಕೂಡ ಯಶಸ್ವಿಯಾಗುವಂತದ್ದನ್ನ ಕಾಣುವಂತದ್ದಾಗ್ತದೆ. ನೀವು ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮಗೆ ಪ್ರಗತಿದಾಯಕವಾದಂತಹ ವಾತಾವರಣವನ್ನ ನೋಡುವಂತಹ ದಿನ. ನಿಮ್ಮ ಕಾರ್ಯವೈಖರಿಗೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆಯೂ ಕೂಡ ವ್ಯಕ್ತವಾಗುವಂತದ್ದು. ಹೊಸ ಜವಾಬ್ದಾರಿಗಳು ಅಥವಾ ಅಧಿಕಾರ ನಿಮ್ಮನ್ನ ಹುಡುಕಿಕೊಂಡು ಬರಬಹುದಾದಂತಹ ದಿನ. ಇನ್ನ ತಂಡದಲ್ಲಿ ಕೆಲಸವನ್ನ ಮಾಡುವಾಗ ನಿಮ್ಮ ನಾಯಕತ್ವದ ಗುಣ ಎದ್ದು ಕಾಣುವಂತದ್ದು. ಆದರೆ ಇತರರ ಅಭಿಪ್ರಾಯಗಳಿಗೂ ಕೂಡ ಬೆಲೆಯನ್ನ ನೀಡುವುದು ಬಹಳ ಮುಖ್ಯ. ಸ್ವಂತ ಉದ್ಯೋಗಿಗಳಿಗೆ ಹೊಸ ಹೂಡಿಕೆದಾರರು ಅಥವಾ ಗ್ರಾಹಕರು ಸಿಗುವಂತಹ ಸಾಧ್ಯತೆ ಇದೆ. ಹಳೆಯ ವ್ಯವಹಾರಗಳಲ್ಲಿ ಚೇತರಿಕೆಯೂ ಕೂಡ ಕಂಡು ಬರುವಂತದ್ದನ್ನ ಕಾಣ್ತೀರ. ಇನ್ನು ಆರ್ಥಿಕವಾಗಿ ಇಂದು ಧನಾತ್ಮಕ ಬದಲಾವಣೆಗಳನ್ನ ಕಾಣಬಹುದಾದಂತಹ ದಿನ. ನಿಮಗೆ ದೀರ್ಘಕಾಲದಿಂದ ಬರಬೇಕಾಗಿದ್ದಂತಹ ಹಣ ಕೈ ಸೇರುವಂತಹ ಸಾಧ್ಯತೆ ಇದೆ. ಹೆಚ್ಚುವರಿ ಆದಾಯದ ಮೂಲಗಳು ಕೂಡ ಸೃಷ್ಟಿಯಾಗಬಹುದಾದಂತಹ ದಿನ. ಇನ್ನು ಸುಖಭೋಗದ ವಸ್ತುಗಳು ಹಾಗೂ ಕುಟುಂಬದ ಸಂತೋಷಕ್ಕಾಗಿ ಹಣ ವಿನಿಯೋಗಿಸುವಂತಹ ದಿನ ಇವತ್ತು. ಆದಾಯ ಹೆಚ್ಚಿದ್ದರೂ ಕೂಡ ಭವಿಷ್ಯದ ಯೋಜನೆಗಳಿಗಾಗಿ ಉಳಿತಾಯದ ಕಡೆಗೆ ಗಮನವನ್ನ ಹರಿಸುವುದು ಬಹಳ ಸೂಕ್ತ. ಇನ್ನು ಕುಟುಂಬದಲ್ಲಿ ಹರ್ಷದಾಯಕ ವಾತಾವರಣವನ್ನ ನೀವು ನೋಡುವಂತಹ ದಿನ. ಮನೆಯಲ್ಲಿ ಮಂಗಳ ಕಾರ್ಯಗಳ ಬಗ್ಗೆ ಚರ್ಚೆಗಳು ಕೂಡ ನಡೆಯಬಹುದು. ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆಯೂ ಕೂಡ ಕಂಡು ಬರುವಂತದ್ದು. ಇನ್ನು ಜೀವನ ಸಂಗಾತಿಯ ಸಂಪೂರ್ಣವಾದಂತಹ ಬೆಂಬಲ ನಿಮಗಿರುವಂತದ್ದು. ಪರಸ್ಪರ ಗೌರವ ಹಾಗೂ ಪ್ರೀತಿಯೂ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೆ ಸಂಭಾಷಣೆಯ ಮೂಲಕ ಬಗೆಹರಿಸಿಕೊಳ್ಳಬೇಕಾಗುತ್ತೆ ನೀವು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಈ ದಿನವು ಸಾಧಾರಣವಾಗಿರುವಂತದ್ದು. ಶರೀರದಲ್ಲಿ ಉಷ್ಣಾಂಶ ಹೆಚ್ಚಾಗುವುದು, ಆದರೆ ಕಣ್ಣಿಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ಕಿರಿಕಿರಿ ಉಂಟಾಗಬಹುದು. ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ಕುಡಿಯಬೇಕಾಗುತ್ತೆ. ಇನ್ನು ಕಾರ್ಯ ಒತ್ತಡದಿಂದಾಗಿ ಸಂಜೆ ವೇಳೆಗೆ ಸ್ವಲ್ಪ ಆಯಾಸ ಎನಿಸಬಹುದು. ಪ್ರಾಣಾಯಾಮ ಅಥವಾ ಧ್ಯಾನ ಮಾಡುವುದರಿಂದ ಮನಸ್ಸಿಗೆ ಶಾಂತಿಯು ಕೂಡ ಲಭಿಸುವಂತದ್ದಾಗ್ತದೆ. ಇಂದು ಸೂರ್ಯ ನಮಸ್ಕಾರ ಹಾಗೂ ಅಗ್ರವನ್ನ ನೀಡಬೇಕಾಗುತ್ತೆ. ಬೆಳಗ್ಗೆ ಉದಯಿಸುವಂತಹ ಸೂರ್ಯನಿಗೆ ತಾಮ್ರದ ಚೊಂಬಿನಲ್ಲಿ ನೀರು, ಕೆಂಪು ಹೂವು ಮತ್ತು ಅಕ್ಷತೆಯನ್ನ ಹಾಕಿ ಅಗ್ರವನ್ನ ಅರ್ಪಿಸಬೇಕಾಗುತ್ತೆ. ಓಂ ಸೂರ್ಯಾಯ ನಮಃ ಎಂದು ಜಪವನ್ನ ಮಾಡಬೇಕಾಗುತ್ತೆ. ಇನ್ನು ಆದಿತ್ಯ ಹೃದಯ ಸ್ತೋತ್ರವನ್ನ ದಿನದ ಆರಂಭದಲ್ಲಿ ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಿಸುವುದರಿಂದ ಆತ್ಮವಿಶ್ವಾಸ ಹೆಚ್ಚಾಗುವಂತದ್ದು ಮತ್ತು ಕಾಯ, ವಾಚ, ಮನಸ್ಸ ಧನಾತ್ಮಕ ಶಕ್ತಿಯು ಕೂಡ ನಿಮಗೆ ಲಭಿಸುವಂತದ್ದಾಗ್ತದೆ. ಇನ್ನು ಬೆಳಗ್ಗೆ ಹಸುವಿಗೆ ಬೆಲ್ಲ ಮತ್ತು ಗೋಧಿ ಅಥವಾ ಹಸಿರು ಹುಲ್ಲನ್ನ ತಿನ್ನಿಸಬೇಕಾಗುತ್ತೆ. ಇನ್ನ ಕೆಂಪು ಬಣ್ಣದ ಬಟ್ಟೆ, ತೊಗರಿ ಬೇಳೆ ಅಥವಾ ಕೆಂಪು ಚಂದನವನ್ನ ದೇವಸ್ಥಾನಕ್ಕೆ ಅಥವಾ ಅಗತ್ಯವಿರುವವರಿಗೆ ದಾನವಾಗಿ ಮಾಡಬೇಕಾಗುತ್ತೆ. ಓಂ ಗೃಣಿ ಸೂರ್ಯಾಯ ನಮಃ ಮಂತ್ರವನ್ನ 108 ಬಾರಿ ಜಪಿಸುವುದರಿಂದ ಸಕಲ ಕಾರ್ಯಗಳಲ್ಲಿ ಯಶಸ್ಸು ಕೂಡ ದೊರೆಯುವಂತದ್ದಾಗ್ತದೆ ನಿಮಗೆ. ಕನ್ಯಾ ರಾಶಿಯವರೇ ನೋಡಿ, ಯಶಸ್ಸು ಎನ್ನುವುದು ಒಮ್ಮಿಂದೊಮ್ಮೆಲೆ ಸಿಗುವಂತಹ ವಸ್ತುವಲ್ಲ. ಅದು ನಿಮ್ಮ ನಿರಂತರವಾದಂತಹ ಶ್ರಮ ಮತ್ತು ಶಿಸ್ತಿನ ಪ್ರತಿಫಲ. ನಿಮ್ಮಲ್ಲಿರುವಂತಹ ನಿಖರತೆ ಮತ್ತು ಪರಿಪೂರ್ಣತೆಯೇ ನಿಮ್ಮ ನಿಜವಾದಂತಹ ಶಕ್ತಿ. ಕನ್ಯಾ ರಾಶಿಯವರಲ್ಲಿ ವಿಶ್ಲೇಷಣಾತ್ಮಕ ಚಿಂತನೆ ಹಾಗೂ ಕಠಿಣವಾದಂತಹ ಶ್ರಮ ವಹಿಸುವಂತಹ ಅದ್ಭುತ ಗುಣವಿದೆ. ಕೆಲವೊಮ್ಮೆ ಸಣ್ಣ ಪುಟ್ಟ ವಿಳಂಬಗಳು ಅಥವಾ ಅಡೆತಡೆಗಳು ನಿಮ್ಮನ್ನ ಆತಂಕಕ್ಕೆ ಈಡ ಮಾಡಬಹುದು. ಆದರೆ ನೆನಪಿಡಿ, ಸಮುದ್ರದ ಅಲೆಗಳು ಹಿಂದೆ ಸರಿಯುವುದು ಹಿಮ್ಮೆಟ್ಟಲು ಅಲ್ಲ, ಮತ್ತಷ್ಟು ಶಕ್ತಿಯಿಂದ ಮುಂದೆಯೇ ನುಗ್ಗುವಂತದ್ದಾಗ್ತದೆ. ಇಂದು ಗ್ರಹಗಳ ಶಕ್ತಿಯು ನಿಮ್ಮ ಪರವಾಗಿರುವಂತದ್ದು. ನಿಮ್ಮ ಕಾರ್ಯ ಸಾಮರ್ಥ್ಯದ ಮೇಲೆ ಅನುಮಾನವನ್ನ ಪಡುವುದನ್ನ ನಿಲ್ಲಿಸಬೇಕಾಗುತ್ತೆ. ನಿಷ್ಪಷ್ಟವಾಗಿ ಮುನ್ನಡೆಯಬೇಕಾಗುತ್ತೆ. ಇಂದಿನ ಪ್ರತಿಯೊಂದು ಸಣ್ಣ ಪ್ರಯತ್ನವೂ ನಾಳೆಯ ದಿನ ನಿಮ್ಮ ದೊಡ್ಡ ಯಶಸ್ಸಿನ ಸೌಧಕ್ಕೆ ಬಲವಾದಂತಹ ಅಡಿಪಾಯವಾಗುವಂತದ್ದು ಎಂಬುದನ್ನ ನೀವು ನೆನಪಿನಲ್ಲಿಟ್ಕೊಳ್ಬೇಕಾಗುತ್ತೆ. ಇಂದು ಚಂದ್ರನು ಕನ್ಯಾ ರಾಶಿಯಲ್ಲಿಯೇ ಸಂಚರಿಸಲಿದ್ದು, ಗ್ರಹಗಳ ಅಧಿಪತಿ ಗುರುವು ತನ್ನ ಉಚ್ಚ ರಾಶಿಯಲ್ಲೇ ಆದಂತಹ ಕರ್ಕಾಟಕದಲ್ಲಿ ಅಂದ್ರೆ 11ನೇ ಮನೆಯಲ್ಲಿ ಉದಯಿಸಿದ್ದಾನೆ. ಈ ಶುಭ ಗ್ರಹಗಳ ಸ್ಥಾನಬಲದಿಂದಾಗಿ ಕನ್ಯಾ ರಾಶಿಯವರಿಗೆ ಇಂದು ಹೊಸ ಯೋಜನೆಗಳನ್ನ ಕೈಗೆತ್ತಿಕೊಳ್ಳಲು ಮತ್ತು ಆಲೋಚನೆಗಳಿಗೆ ತಕ್ಕಂತೆ ಸಾಗಲು ಅತ್ಯಂತ ಸೂಕ್ತವಾದಂತಹ ಹಾಗೂ ಅನುಕೂಲಕರವಾದಂತಹ ದಿನವಾಗಿದೆ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಕೌಶಲ್ಯ ಹಾಗೂ ಆಡಳಿತಾತ್ಮಕ ಸಾಮರ್ಥ್ಯಕ್ಕೆ ಮೆಚ್ಚುಗೆಯೂ ಕೂಡ ದೊರೆಯುವಂತದ್ದಾಗ್ತದೆ. ಮೇಲಾಧಿಕಾರಿಗಳು ನಿಮ್ಮ ವಿಶ್ಲೇಷಣಾತ್ಮಕವಾದಂತಹ ಆಲೋಚನೆಗಳನ್ನ ಗೌರವಿಸುವಂತದ್ದಾಗ್ತದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಹಕಾರ ಕೂಡ ದೊರೆಯುವಂತದ್ದು. ಬಾಕಿ ಇರುವಂತಹ ಕೆಲಸಗಳು ಬೇಗ ಪೂರ್ಣಗೊಳ್ಳುವಂತದ್ದಾಗ್ತದೆ. ಇನ್ನು ಹೊಸ ಕೆಲಸದ ಹುಡುಕಾಟದಲ್ಲಿರುವವರಿಗೆ ಅನುಕೂಲಕರ ಮಾಹಿತಿಯು ಕೂಡ ಸಿಗುವಂತಹ ದಿನ. ಇನ್ನು ವ್ಯಾಪಾರಿಗಳಿಗೆ ಹೊಸ ಪಾಲುದಾರಿಕೆ ಅಥವಾ ಹೂಡಿಕೆಗಳ ವಿಚಾರದಲ್ಲಿ ಯಶಸ್ಸು ಕೂಡ ಸಿಗುವಂತದ್ದಾಗ್ತದೆ. ವ್ಯಾಪಾರ ವಿಸ್ತರಣೆಗೆ ಉತ್ತಮವಾದಂತಹ ಕಾಲವು ಕೂಡ ಆಗಿರುವಂತದ್ದು. ಇನ್ನು 11ನೇ ಮನೆಯಲ್ಲಿ ಗುರು ಬಲವಿರುವುದರಿಂದ ಆರ್ಥಿಕವಾಗಿ ಲಾಭದಾಯಕವಾದಂತಹ ದಿನವಾಗಿದೆ. ಅನಿರೀಕ್ಷಿತ ಮೂಲಗಳಿಂದ ಅಥವಾ ಹಳೆಯ ಬಾಕಿ ಹಣ ಕೈ ಸೇರುವಂತಹ ಯೋಗವಿದೆ. ಹಿರಿಯ ಸಹೋದರರ ಅಥವಾ ಮಿತ್ರರ ಬಲದಿಂದಾಗಿ ಧನ ಲಾಭವಾಗಬಹುದಾದಂತದ್ದು. ಇನ್ನು ದೀರ್ಘಾವಧಿಯ ಹೂಡಿಕೆಗಳಿಗೆ ಯೋಜನೆಯನ್ನ ರೂಪಿಸಲು ಇಂದು ಸೂಕ್ತವಾಗಿರುವಂತಹ ಸಮಯ. ಹಠಾತ್
ಅನಗತ್ಯ ವಸ್ತುಗಳ ಖರೀದಿಗೆ ಆತುರಪಟ್ಟು ಹಣ ವಿನಿಯೋಗಿಸಬೇಡಿ. ಇನ್ನು ಕುಟುಂಬದಲ್ಲಿ ಹಿತಕರ ವಾತಾವರಣವು ಕೂಡ ನೆಲೆಸಿರುವಂತದ್ದು. ಮನೆಯಲ್ಲಿ ಸಣ್ಣ ಪುಟ್ಟ ಶುಭ ಕಾರ್ಯಗಳು ಅಥವಾ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆಗಳು ಕೂಡ ನಡೆಯಬಹುದು. ಸಹೋದರ ಸಹೋದರಿಯರೊಂದಿಗೆ ಹೆಚ್ಚಿನ ಪ್ರೀತಿ ಹಾಗೂ ಆತ್ಮೀಯತೆಯು ಕೂಡ ಬೆಳೆಯುವಂತದಾಗ್ತದೆ. ಇನ್ನು ಜೀವನ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಮಧುರತೆಯು ಕೂಡ ಹೆಚ್ಚಾಗಿರುವಂತದ್ದು. ಪರಸ್ಪರ ಆಲೋಚನೆಗಳಿಗೆ ಬೆಂಬಲವನ್ನ ನೀಡುವ ಮೂಲಕ ಮನೆಯಲ್ಲಿ ಸಂತೋಷವು ಕೂಡ ನೆಲೆಸುವಂತದಾಗ್ತದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಈ ದಿನವು ಸಾಧಾರಣವಾಗಿರುವಂತದ್ದು. ಶಿರೋವೇದನೆ ಅಥವಾ ಕಣ್ಣಿನ ಆಯಾಸದಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಕೆಲಸದ ನಡುವೆ ಸರಿಯಾದ ವಿಶ್ರಾಂತಿಯನ್ನ ಪಡೆದುಕೊಳ್ಳಬೇಕಾಗುತ್ತೆ. ಇನ್ನು ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು ಮತ್ತು ಕುಡಿಯುವ ನೀರಿನ ಪ್ರಮಾಣವನ್ನ ಹೆಚ್ಚಿಸುವುದು ಆರೋಗ್ಯವನ್ನ ಕಾಯ್ದುಕೊಳ್ಳಲು ನೆರವಾಗುವಂತದ್ದಾಗ್ತದೆ. ಇಂದು ಕನ್ಯಾ ರಾಶಿಯ ಅಧಿಪತಿಯಾದಂತಹ ಬುಧನ ಕೃಪೆಗಾಗಿ ಇಂದು ಬೆಳಗ್ಗೆ ಓಂ ಭ್ರಾಂ ಹ್ರೀಂ ರಂ ಸಂಬುಧಾಯ ನಮಃ ಮಂತ್ರವನ್ನ 108 ಬಾರಿ ಪಠಣಿಯನ್ನ ಮಾಡಬೇಕಾಗುತ್ತೆ. ಇನ್ನು ಮನೆಯಲ್ಲಿ ಶ್ರೀ ವಿಷ್ಣು ಸಹಸ್ರನಾಮ ಪಠಣಿ ಅಥವಾ ಶ್ರವಣ ಮಾಡುವುದರಿಂದ ಸಕಲ ವಿಘ್ನಗಳು ನಿವಾರಣೆಯಾಗಿ ಮನಸ್ಸಿಗೆ ಶಾಂತಿಯು ಕೂಡ ದೊರೆಯುವಂತದಾಗ್ತದೆ. ಇನ್ನು ಹಸಿರು ಹೆಸರು ಬೇಳೆಯನ್ನ ಅಥವಾ ಹಸಿರು ತರಕಾರಿಗಳನ್ನ ಗೋಶಾಲೆಯಲ್ಲಿ ಹಸುವಿಗೆ ನೀಡಿದರೆ ಅಥವಾ ಬಡವರಿಗೆ ದಾನವನ್ನ ಮಾಡಿದರೆ ಶುಭ ಫಲಗಳು ಕೂಡ ಲಭಿಸುವಂತದಾಗ್ತದೆ. ಇನ್ನು ಶ್ರೀ ದುರ್ಗಾ ಪರಮೇಶ್ವರಿ ದೇವಿಗೆ ದೀಪವನ್ನು ಹಚ್ಚಿ ಕೆಂಪು ಅಥವಾ ಹಸಿರು ಹೂಗಳನ್ನು ಅರ್ಪಿಸಿ ಪೂಜಿಸುವುದರಿಂದ ಆತಂಕ ಹಾಗೂ ಶತ್ರು ಬಾಧೆಗಳು ಕೂಡ ದೂರವಾಗುವಂತದ್ದು. ತುಲಾರಾಶಿಯವರ ಜೀವನವೆಂದರೆ ಕೇವಲ ಪರಿಸ್ಥಿತಿಗಳಿಗೆ ಸ್ಪಂದಿಸುವುದಲ್ಲ, ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ನಮ್ಮೊಳಗಿನ ಸಮತೋಲನವನ್ನ ಕಂಡುಕೊಳ್ಳುವುದು. ತುಲಾರಾಶಿಯವರ ನಿಮ್ಮ ಶ್ರೇಷ್ಠ ಗುಣವೇ ಸಮತೋಲನ ಮತ್ತು ನ್ಯಾಯಪ್ರಿಯತೆ. ನಿಮ್ಮ ಹಾದಿಯಲ್ಲಿ ಎಷ್ಟೇ ಸವಾಲುಗಳು ಬಂದರೂ ಕೂಡ ನಿಮ್ಮ ಶಾಂತ ಚಿತ್ತತೆ ಮತ್ತು ತಾಳ್ಮೆಯೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ. ಕತ್ತಲೆ ಇಲ್ಲದೆ ಬೆಳಕಿಗೆ ಮೌಲ್ಯವಿಲ್ಲ, ಹಾಗೆಯೇ ಕಷ್ಟಗಳಿಲ್ಲದೆ ಯಶಸ್ಸಿನ ಸವಿಯನ್ನ ಸವಿಯಲು ಸಾಧ್ಯವಿಲ್ಲ. ನಿಮ್ಮ ಕನಸುಗಳು ದೊಡ್ಡದಾಗಿದ್ದರೆ ನಿಮ್ಮ ಪ್ರಯತ್ನವೂ ಕೂಡ ಅಷ್ಟೇ ದೃಢವಾಗಿರಬೇಕು. ಯಾರೋ ನಿಮ್ಮನ್ನ ಗುರುತಿಸುತ್ತಾರೆ ಎಂದು ಕಾಯಬೇಡಿ, ನಿಮ್ಮ ಕಾರ್ಯವೇ ನಿಮ್ಮ ಗುರುತಾಗಬೇಕು. ಸೋಲುಗಳು ನಿಮ್ಮನ್ನ ಕುಗ್ಗಿಸದಿರಲಿ, ಅವು ನಿಮ್ಮ ಮುಂದಿನ ಗೆಲುವಿಗೆ ಮೆಟ್ಟಿಲುಗಳಾಗಬೇಕಾಗಿದೆ. ಪ್ರತಿಯೊಂದು ಹೆಜ್ಜೆಯನ್ನ ಆತ್ಮವಿಶ್ವಾಸದಿಂದ ಇಡಿ. ನಿಮ್ಮೊಳಗಿನ ಪ್ರಕಾಶವನ್ನ ಜಗತ್ತಿಗೆ ತೋರಿಸುವಂತಹ ಸಮಯ ಇದು. ನಿರಂತರ ಶ್ರಮ ಮತ್ತು ಸಕಾರಾತ್ಮಕವಾದಂತಹ ಮನೋಭಾವದಿಂದ ನೀವು ಅಂದುಕೊಂಡಂತಹ ಗುರಿಯನ್ನ ಖಂಡಿತವಾಗಿಯೂ ತಲುಪುವಂತಹ ಸಮಯ ಬಂದಿರುವಂತದ್ದು ಈಗ. ಇನ್ನ ಶುಕ್ರ ಗ್ರಹದ ಪ್ರಭಾವದಿಂದ ನಿಮ್ಮ ರಾಶಿಯವರಿಗೆ ಈ ದಿನ ಸಮತೋಲನ, ಆಕರ್ಷಣೆ ಮತ್ತು ಕಾರ್ಯಸಿದ್ಧಿಯ ಸೂಚನೆಗಳಿವೆ. ವ್ಯವಹಾರ ಹಾಗೂ ವೈಯಕ್ತಿಕ ಜೀವನದಲ್ಲಿ ಸುಧಾರಣೆಯನ್ನ ಕೂಡ ನೀವು ಕಾಣಿಸಿಕೊಳ್ಬೇಕಾಗುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನವೀನ ಅವಕಾಶಗಳು ಮತ್ತು ಶುಭ ಫಲಗಳು ಕೂಡ ದೊರೆಯುವಂತದ್ದು. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಹಕಾರ ಸಿಗುವಂತದ್ದು. ನಿಮ್ಮ ಕಾರ್ಯಕ್ಷಮತೆಗೆ ಮೇಲಾಧಿಕಾರಿಗಳಿಂದ ಶ್ಲಾಘನೆಯೂ ಕೂಡ ವ್ಯಕ್ತವಾಗುವಂತದ್ದು. ಇನ್ನು ಹೊಸ ಯೋಜನೆ ಅಥವಾ ಜವಾಬ್ದಾರಿಗಳನ್ನ ವಹಿಸಿಕೊಳ್ಳಲು ಇಂದು ಸೂಕ್ತವಾಗಿರುವಂತಹ ಸಮಯ. ಪಾಲುದಾರಿಕೆ ಉದ್ಯಮದಲ್ಲಿ ಉತ್ತಮ ಲಾಭವನ್ನ ನಿರೀಕ್ಷಿಸಬಹುದು. ನೂತನ ಗ್ರಾಹಕರ ಸಂಪರ್ಕದಿಂದ ವ್ಯಾಪಾರ ವಿಸ್ತರಣೆಗೆ ಹಾದಿಯೂ ಕೂಡ ಸುಗಮವಾಗುವಂತದ್ದು. ಇನ್ನು ಆರ್ಥಿಕ ಸ್ಥಿತಿ ಸುಧಾರಿಸಲಿದ್ದು ಧನ ಆಗಮನವಾದ ಹಾದಿಗಳು ಕೂಡ ತೆರೆದುಕೊಳ್ಳುವಂತಹ ದಿನ. ಹಳೆಯ ಹೂಡಿಕೆಗಳು ಅಥವಾ ಬಾಕಿ ಉಳಿದಿದ್ದಂತಹ ಹಣ ಕೈ ಸೇರುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುವಂತದ್ದು. ಇನ್ನು ಆಸ್ತಿ ಅಥವಾ ಷೇರು ಮಾರುಕಟ್ಟೆಯಲ್ಲಿ ದೀರ್ಘಕಾಲದ ಹೂಡಿಕೆ ಮಾಡಲು ಯೋಚನೆಯನ್ನಾದ್ರೂ ಮಾಡ್ತಾ ಇದ್ರೆ ಅನುಭವಿಗಳ ಸಲಹೆಯನ್ನ ಪಡೆಯಬೇಕಾಗುತ್ತೆ. ಇನ್ನ ಭೋಗದ ವಸ್ತುಗಳು ಹಾಗೂ ಶೃಂಗಾರ ಸಾಧನೆಗಳಿಗಾಗಿ ಹಣವನ್ನ ವಿನಿಯೋಗವಾಗಬಹುದಾದಂತದ್ದನ್ನ ನೋಡ್ತೀರಾ. ಇನ್ನ ಕುಟುಂಬದಲ್ಲಿ ಸಂತಸ ಮತ್ತು ಸಾಮರಸ್ಯದ ವಾತಾವರಣವನ್ನ ನೋಡುವಂತದ್ದು. ಕುಟುಂಬದ ಸದಸ್ಯರೊಂದಿಗೆ ಸಮಯವನ್ನ ಕಳೆಯಲು ಅವಕಾಶ ಕೂಡ ಸಿಗುವಂತದ್ದು. ಯಾವುದೇ ಹಳೆಯ ಭಿನ್ನಾಭಿಪ್ರಾಯಗಳಿದ್ದರೆ ಸಂಭಾಷಣೆಯ ಮೂಲಕ ಬಗೆಹರಿಸಿಕೊಳ್ಳಬೇಕಾಗುತ್ತೆ. ಜೀವನ ಸಂಗಾತಿಯೊಂದಿಗಿನ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುವಂತದ್ದು. ಪರಸ್ಪರರ ಭಾವನೆಗಳಿಗೆ ಗೌರವವನ್ನ ನೀಡುವುದರಿಂದ ಪ್ರೀತಿಯು ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಈ ದಿನವು ಸಾಧಾರಣವಾಗಿರುವಂತದ್ದು. ಶೀತ, ಕಫ ಅಥವಾ ಚರ್ಮಕ್ಕೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ಕಿರಿಕಿರಿಗಳು ಕೂಡ ಕಾಣಿಸಿಕೊಳ್ಳಬಹುದು. ಶುಚಿತ್ವ ಮತ್ತು ಆಹಾರ ನಿಯಮವನ್ನ ಪಾಲನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಸಕಾರಾತ್ಮಕ ಚಿಂತನೆ ಹಾಗೂ ಧ್ಯಾನದಿಂದ ಮಾನಸಿಕ ನೆಮ್ಮದಿಯು ಕೂಡ ನೀವು ಪಡೆಯುವಂತದ್ದಾಗ್ತದೆ. ಇನ್ನ ಮಹಾಲಕ್ಷ್ಮಿಯ ಪೂಜೆಯನ್ನ ಮಾಡಬೇಕಾಗುತ್ತೆ. ಶುಕ್ರ ಗ್ರಹದ ಅನುಗ್ರಹಕ್ಕಾಗಿ ಶ್ರೀ ಮಹಾಲಕ್ಷ್ಮಿ ಅಷ್ಟೋತ್ತರ ಅಥವಾ ಕನಕದಾರ ಸ್ತೋತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನ ಕಷ್ಟಗಳು ನಿವಾರಣೆಯಾಗಲು ದುರ್ಗಾದೇವಿಗೆ ಬಿಳಿ ಬಣ್ಣದ ಹೂಗಳನ್ನ ಅರ್ಪಿಸಿ ಪೂಜೆಯನ್ನ ಮಾಡಬೇಕಾಗುತ್ತೆ. ಇನ್ನ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಅಕ್ಕಿ, ಸಕ್ಕರೆ ಅಥವಾ ಬಿಳಿ ಬಣ್ಣದ ವಸ್ತುಗಳನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಹಸುವಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದಂತಹ ಬೇಳೆಯನ್ನ ತಿನ್ನಿಸುವುದರಿಂದ ಸಕಲ ಗ್ರಹ ದೋಷಗಳು ಕೂಡ ನಿವಾರಣೆಯಾಗುವಂತದ್ದು. ಓಂ ಶ್ರಾಂ ಶ್ರೀಂ ಶ್ರೌಂ ಸಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನ 108 ಬಾರಿ ಜಪಿಸುವುದರಿಂದ ಸುಖ, ಶಾಂತಿ ಮತ್ತು ಸಮೃದ್ಧಿಯು ಕೂಡ ಲಭಿಸುವಂತದ್ದಾಗ್ತದೆ ನಿಮಗೆ. ವೃಶ್ಚಿಕ ರಾಶಿಯವರೇ, ನಿಮ್ಮ ಲಕ್ಷಣವೇ ಮರುಜನ್ಮ ಅಥವಾ ಚೇತರಿಕೆ. ಕತ್ತಲೆಯನ್ನ ಸೀಳಿ ಬೆಳಕು ಹೊರಬರುವಂತೆ ಎಷ್ಟೇ ಕಷ್ಟದ ಪರಿಸ್ಥಿತಿ ಇದ್ದರೂ ಕೂಡ ಅದರಿಂದ ಮೇಲೆದ್ದು ಬರುವಂತಹ ಅದ್ಭುತ ಶಕ್ತಿ ನಿಮ್ಮಲ್ಲಿದೆ. ಯಾರೋ ನಿಮ್ಮನ್ನ ಬೆಂಬಲಿಸಲಿಲ್ಲವೆಂದೋ ಫಲಿತಾಂಶ ತಡವಾಗುತ್ತಿದೆಯೋ ಎಂದು ನಿರಾಶರಾಗಬೇಡಿ. ಸೂರ್ಯನು ಮುಳುಗುವುದು ಮತ್ತೆ ಪ್ರಕಾಶಮಾನವಾಗಿ ಮೂಡಿಬರಲು ಮಾತ್ರ. ನಿಮ್ಮ ಒಳಗಿರುವಂತಹ ಅಪ್ರತಿಮವಾದಂತಹ ಶಕ್ತಿ ಹಾಗೂ ಜಯಿಸುವಂತಹ ಛಲವೇ ನಿಮ್ಮ ನಿಜವಾದಂತಹ ಆಸ್ತಿ.
ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ಸವಾಲು ನಿಮ್ಮನ್ನ ಕುಗ್ಗಿಸಲು ಬರುವುದಿಲ್ಲ, ಬದಲಿಗೆ ನಿಮ್ಮ ಆಂತರಿಕ ಸಾಮರ್ಥ್ಯವನ್ನ ಜಗತ್ತಿಗೆ ತೋರಿಸಲು ಬರುತ್ತದೆ ಎಂಬುದನ್ನ ನೆನಪಿನಲ್ಲಿಟ್ಕೊಳ್ಬೇಕಾಗುತ್ತೆ. ನಿಮ್ಮ ಗುರಿ ದೊಡ್ಡದಾಗಿರಬೇಕು, ನಿಮ್ಮ ಪ್ರಯತ್ನ ನಿರಂತರವಾಗಿರಬೇಕು. ಬೇರೆಯವರ ವಿಮರ್ಶೆಗಳಿಗೆ ಕಿವಿಯನ್ನಾಗೊಡದೆ ನಿಮ್ಮ ಮೇಲಿನ ಆತ್ಮವಿಶ್ವಾಸವನ್ನ ಗಟ್ಟಿಯಾಗಿಟ್ಟುಕೊಳ್ಳಿ. ಸೋಲು ಎಂಬುದು ಕೊನೆಯಲ್ಲ, ಅದು ಯಶಸ್ಸಿನತ್ತ ನೀವು ಇಡುವಂತಹ ಮೊದಲ ಹೆಜ್ಜೆ. ಧೈರ್ಯದಿಂದ ಮುನ್ನಡೆಯಿರಿ. ಈ ದಿನ ಮತ್ತು ಮುಂಬರುವಂತಹ ದಿನಗಳು ನಿಮ್ಮ ಸಾಧನೆಗೆ ಸಾಕ್ಷಿಯಾಗುವಂತದ್ದನ್ನ ನೀವು ನೋಡುವಂತದ್ದಾಗ್ತದೆ. ಇಂದು ಮಂಗಳ ಗ್ರಹಗಳ ಬಲವಾದಂತಹ ಪ್ರಭಾವದಿಂದ ಈ ದಿನ ನಿಮಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಹಾಗೂ ಕಾರ್ಯಕ್ಷಮತೆಯು ಕೂಡ ಹೆಚ್ಚಾಗುವಂತದ್ದು. ಯೋಜನಾಬದ್ಧವಾಗಿ ಮುನ್ನಡೆದರೆ ಈ ದಿನವು ಅತ್ಯಂತ ಫಲದಾಯಕವಾಗುವಂತದ್ದಾಗುತ್ತದೆ. ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಸಕಾರಾತ್ಮಕ ಮತ್ತು ಪ್ರಗತಿದಾಯಕವಾದಂತಹ ವಾತಾವರಣವನ್ನ ನೋಡ್ತೀರ. ನಿಮ್ಮ ದೀರ್ಘಕಾಲದ ಕಠಿಣ ಶ್ರಮಕ್ಕೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆಯೂ ಕೂಡ ವ್ಯಕ್ತವಾಗುವಂತದ್ದು. ಹೊಸ ಜವಾಬ್ದಾರಿಗಳು ಕೂಡ ಹೆಗಲೇರುವಂತಹ ಸಾಧ್ಯತೆ ಇದೆ. ತಂಡದಲ್ಲಿ ಕೆಲಸವನ್ನ ಮಾಡುವಾಗ ಸಹೋದ್ಯೋಗಿಗಳ ಸಂಪೂರ್ಣ ಸಹಕಾರ ಕೂಡ ಸಿಗುವಂತದ್ದಾಗಿದೆ. ಇನ್ನು ವ್ಯಾಪಾರಿಗಳಿಗೆ ಹೊಸ ಹೂಡಿಕೆಗಳಿಗೆ ಅಥವಾ ಹೊಸ ಗ್ರಾಹಕರನ್ನ ತಲುಪಲು ಸೂಕ್ತವಾಗಿರುವಂತಹ ದಿನ. ಸಣ್ಣ ಪ್ರಮಾಣದ ಪ್ರಯಾಣಗಳು ಕೂಡ ಲಾಭವನ್ನ ತರುವಂತದ್ದಾಗಿದೆ. ಇನ್ನು ಆರ್ಥಿಕವಾಗಿ ಇಂದು ಸ್ಥಿರತೆ ಮತ್ತು ಧನಲಾಭದ ಸೂಚನೆಗಳಿವೆ. ನಿರೀಕ್ಷಿತ ಮೂಲಗಳಿಂದ ಅಥವಾ ಹಳೆಯ ಬಾಕಿ ಹಣ ಕೈ ಸೇರುವಂತಹ ಸಾಧ್ಯತೆ ಇದೆ. ಆಸ್ತಿ ಅಥವಾ ಮನೆಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಲಾಭವಾಗಬಹುದು. ಇನ್ನು ಅನಗತ್ಯ ವೆಚ್ಚಗಳಿಗೆ ಕಡಿವಾಣವನ್ನ ಹಾಕಬೇಕಾಗುತ್ತೆ. ಭವಿಷ್ಯದ ಉಳಿತಾಯದತ್ತ ಗಮನವನ್ನ ಹರಿಸುವುದು ಸೂಕ್ತವಾಗಿರುವಂತದ್ದು. ಇನ್ನು ಹೂಡಿಕೆ ಮಾಡುವ ಮುನ್ನ ಅನುಭವಿಗಳ ಸಲಹೆಯನ್ನ ಪಡೆಯುವುದು ಬಹಳ ಮುಖ್ಯ. ಕುಟುಂಬದಲ್ಲಿ ಸಂತಸ ಹಾಗೂ ಸುಖ ಶಾಂತಿಯು ಕೂಡ ನೆಲೆಸಿರುವಂತದ್ದು. ಮನೆಯ ಸದಸ್ಯರೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುತ್ತೀರ. ಶುಭ ಕಾರ್ಯಗಳ ಬಗ್ಗೆ ಮನೆಯಲ್ಲಿ ಚರ್ಚೆಗಳು ಕೂಡ ನಡೆಯಬಹುದಾದಂತಹ ದಿನ. ಇನ್ನು ಜೀವನ ಸಂಗಾತಿಯೊಂದಿಗಿನ ನಂಬಿಕೆ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆಯು ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಸಣ್ಣ ಪುಟ್ಟ ಮನಸ್ತಾಪಗಳು ಕೂಡ ದೂರವಾಗುವಂತಹ ದಿನ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮ ದಿನವಾಗಿದ್ದರೂ ಕೂಡ ಸಣ್ಣ ಪುಟ್ಟ ಜಾಗೃತಿಯನ್ನ ತೆಗೆದುಕೊಳ್ಳಬೇಕಾಗುತ್ತೆ. ಶಕ್ತಿ ಮತ್ತು ಉತ್ಸಾಹ ಹೆಚ್ಚಿರುವಂತದ್ದು. ಆದಾಗ್ಯೂ ಚರ್ಮದ ಕಿರಿಕಿರಿ ಅಥವಾ ಸಣ್ಣ ಪ್ರಮಾಣದ ತಲೆನೋವು ಕಾಣಿಸಿಕೊಳ್ಳಬಹುದು. ಯೋಗ ಮತ್ತು ಧ್ಯಾನ ಮಾಡುವುದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗಿ ಏಕಾಗ್ರತೆಯು ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಇಂದು ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನ ಮಾಡಬೇಕಾಗುತ್ತೆ. ಕಾರ್ಯತಡೆಗಳು ನಿವಾರಣೆಯಾಗಲು ಬೆಳಗ್ಗೆ ಶ್ರೀ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನ ಪಠಣೆಯನ್ನ ಮಾಡಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಗೆ ದೀಪವನ್ನ ಹಚ್ಚಬೇಕಾಗುತ್ತೆ. ಇನ್ನ ಎರಡನೆಯದಾಗಿ ಹನುಮಾನ್ ಚಾಲಿಸವನ್ನ ಪಠಿಸುವುದು. ಸಕಲ ಭಯ ಹಾಗೂ ಆತಂಕಗಳಿಂದ ಮುಕ್ತಿಯನ್ನ ಪಡೆಯಲು 1 ಬಾರಿ ಅಥವಾ 3 ಬಾರಿ ಹನುಮಾನ್ ಚಾಲಿಸವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಬಡವರಿಗೆ ಅಥವಾ ಅಗತ್ಯವಿರುವಂತವರಿಗೆ ಕೆಂಪು ಬಣ್ಣದ ಬಟ್ಟೆಯನ್ನ ಅಥವಾ ತೊಗರಿ ಬೇಳೆಯನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನ ಸಂಜೆ ವೇಳೆಯಲ್ಲಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ನಮಸ್ಕರಿಸುವುದರಿಂದ ಗ್ರಹ ದೋಷಗಳು ಕೂಡ ಶಮನವಾಗ್ತಾ ಹೋಗ್ತವೆ. ಓಂ ನಮಃ ಶಿವಾಯ ಅಥವಾ ಆಂಜನೇಯ ನಮಃ ಎಂಬ ಮಂತ್ರವನ್ನ 108 ಬಾರಿ ಜಪಿಸಿ ಧನಾತ್ಮಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕಾಗುತ್ತೆ. ನೀವು ಧನುರ್ರಾಶಿಯವರೇ ನೋಡಿ, ಬಿರುಗಾಳಿಯು ಮರವನ್ನ ಬೆಳೆಸಲು ಪ್ರಯತ್ನಿಸಿದಾಗ ಬಲವಾದ ಬೇರುಗಳಿರುವಂತಹ ಮರ ಮಾತ್ರ ನಿಶ್ಚಲವಾಗಿ ನಿಲ್ಲುತ್ತದೆ. ನಿಮ್ಮ ಮೇಲಿನ ನಂಬಿಕೆ ಮತ್ತು ಕಠಿಣವಾದಂತಹ ಪರಿಶ್ರಮವೇ ನಿಮ್ಮ ನಿಜವಾದಂತಹ ಬೇರುಗಳು. ನೀವು ಧೈರ್ಯವಂತ ಮನಸ್ಸುಗಳೇ. ನಿಮ್ಮ ಯಶಸ್ಸಿಗೆ ನೀವೇ ಶಿಲ್ಪಿ. ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ಅಡೆತಡೆಯೂ ನಿಮ್ಮನ್ನ ಸೋಲಿಸಲು ಬರುವುದಿಲ್ಲ, ಬದಲಿಗೆ ನಿಮ್ಮೊಳಗಿನ ನೈಜ ಸಾಮರ್ಥ್ಯವನ್ನ ಜಗತ್ತಿಗೆ ತೋರಿಸಲು ಬರುತ್ತವೆ. ಗುರಿಯನ್ನ ಸ್ಪಷ್ಟವಾಗಿಟ್ಟುಕೊಂಡು ಹಿಂದೆಗಿಂತಲೂ ಹೆಚ್ಚು ನಿಷ್ಠೆಯಿಂದ ಮುನ್ನಡೆಯಬೇಕಾಗುತ್ತೆ. ನಿಮ್ಮ ಕನಸುಗಳು ಚಿಕ್ಕವಲ್ಲ, ಹಾಗಾಗಿದ್ದಾಗ ನಿಮ್ಮ ಪ್ರಯತ್ನ ಏಕೆ ಸಣ್ಣದಿರಬೇಕು? ನಿಮ್ಮ ಜ್ಞಾನ, ತಾಳ್ಮೆ ಮತ್ತು ಸಕಾರಾತ್ಮಕವಾದಂತಹ ಆಲೋಚನೆಗಳಿಂದ ನೀವು ತಲುಪಲು ಬಯಸಿದಂತಹ ಎತ್ತರವನ್ನ ಖಂಡಿತವಾಗಿಯೂ ತಲುಪುತ್ತೀರಿ. ಆಗ ಖಂಡಿತವಾಗಿಯೂ ಮುಂದೊಂದು ದಿವಸ ನಿಮಗೆ ಗೆಲುವು ನಿಮ್ಮದಾಗುವಂತದಾಗಿದೆ. ಇಂದು ಗುರುಗ್ರಹದ ಧನಾತ್ಮಕ ದೃಷ್ಟಿ ಮತ್ತು ಸೂರ್ಯನ ಪ್ರಭಾವದಿಂದ ನಿಮ್ಮ ರಾಶಿಯವರಿಗೆ ದಿನ ಉತ್ಸಾಹ ಹಾಗೂ ಆತ್ಮವಿಶ್ವಾಸದಿಂದ ಕೂಡಿದಂತಹ ಹೊಸ ಅಧ್ಯಯನಕ್ಕೆ ನಾಂದಿಯಾಗುವಂತದ್ದು. ಆಫೀಸ್ನಲ್ಲಿ ನಿಮ್ಮ ಕಾರ್ಯಕ್ಷಮತೆಗೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ವ್ಯಕ್ತವಾಗುವಂತದ್ದು. ಹೊಸ ಯೋಜನೆ ಅಥವಾ ಜವಾಬ್ದಾರಿಯನ್ನ ವಹಿಸಿಕೊಳ್ಳಲು ಇಂದು ಸೂಕ್ತವಾಗಿರುವಂತಹ ದಿನ. ದೀರ್ಘಕಾಲದಿಂದ ಕಾಯುತ್ತಿದ್ದಂತಹ ಬಡ್ತಿ ಅಥವಾ ಅಪೇಕ್ಷಿತ ಸ್ಥಳಕ್ಕೆ ವರ್ಗಾವಣೆಯಾಗುವಂತಹ ಸೂಚನೆಗಳು ಕೂಡ ಇರುವಂತದ್ದು ಇಂದಿನ ದಿವಸ. ಇನ್ನು ಸ್ವಂತ ಉದ್ಯೋಗ ನಡೆಸುತ್ತಿರುವವರಿಗೆ ವಿದೇಶಿ ಅಥವಾ ಹೊಸ ಪಾಲುದಾರಿಕೆಯಿಂದ ಉತ್ತಮ ಲಾಭ ಕೂಡ ದೊರೆಯುವಂತದಾಗ್ತದೆ. ಉದ್ಯಮ ವಿಸ್ತರಣೆಗೆ ಇಂದು ಶುಭವಾದಂತಹ ದಿನವೂ ಕೂಡ ಆಗಿರುವಂತದ್ದು. ಇನ್ನು ಹಣಕಾಸಿನ ಹರಿವು ಸರಾಗವಾಗಲಿದ್ದು ಹಳೆಯ ಸಾಲಗಳನ್ನ ತೀರಿಸಲು ದಾರಿಯೂ ಕೂಡ ಸುಗಮವಾಗುತ್ತದೆ. ಆಸ್ತಿ, ಮನೆ ಅಥವಾ ಷೇರು ಮಾರುಕಟ್ಟೆಯಲ್ಲಿ ದೀರ್ಘಕಾಲದ ಹೂಡಿಕೆಯನ್ನ ಮಾಡಲು ಯೋಜನೆಯನ್ನ ರೂಪಿಸಬಹುದು. ಇನ್ನು ಶುಭ ಸಮಾರಂಭಗಳಿಗಾಗಿ ಅಥವಾ ಆಧ್ಯಾತ್ಮಿಕ ಕಾರ್ಯಗಳಿಗಾಗಿ ಧನ ವ್ಯಯವಾಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುವಂತದ್ದು. ಇನ್ನು ಮನೆಯಲ್ಲಿ ಸಂತೋಷದ ವಾತಾವರಣವನ್ನ ನೋಡ್ತೀರ. ಕುಟುಂಬದ ಸದಸ್ಯರೊಂದಿಗೆ ದೂರದ ಪ್ರಯಾಣ ಅಥವಾ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವಂತಹ ಯೋಜನೆಯನ್ನ ಕೂಡ ನೀವು ಸಫಲವಾಗುವಂತದ್ದನ್ನ ಕಾಣ್ತೀರ. ಇನ್ನು ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯ ಇರಲಿದ್ದು ಅವರ ಬೆಂಬಲ ನಿಮ್ಮ ಸಫಲತೆಯನ್ನ ನೆರವಾಗುವಂತದ್ದು. ಮಕ್ಕಳ ಶಿಕ್ಷಣ ಅಥವಾ ವೃತ್ತಿ
ಜೀವನಕ್ಕೆ ಸಂಬಂಧಿಸಿದಂತೆ ಒಳ್ಳೆಯ ಸುದ್ದಿಯೂ ಕೂಡ ಕೇಳಿ ಬರುವಂತಹ ದಿನ. ಇನ್ನು ಆರೋಗ್ಯದ ಸ್ಥಿತಿ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ನಿರಂತರ ಶ್ರಮದಿಂದ ಸ್ವಲ್ಪ ದಣಿವಿನ ಅನುಭವವಾಗಬಹುದು. ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತೆ ಸಣ್ಣ ಪುಟ್ಟ ತೊಂದರೆಗಳು ಬರದಂತೆ ತಡೆಯಲು ಸಮಯಕ್ಕೆ ಸರಿಯಾಗಿ ಆಹಾರವನ್ನ ಸೇವಿಸಬೇಕಾಗುತ್ತೆ ಹಾಗೂ ಜಲಾಂಶವನ್ನ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇಂದು ಬೆಳಗ್ಗೆ ಶ್ರೀ ವಿಷ್ಣು ಸಹಸ್ರನಾಮ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನ 108 ಬಾರಿ ಪಠಣಿಯನ್ನ ಮಾಡಬೇಕಾಗುತ್ತೆ. ಇನ್ನು ಗುರುವಾರದ ಅಥವಾ ಶುಕ್ರವಾರ ಬೆಳಗ್ಗೆ ದೇವಸ್ಥಾನಕ್ಕೆ ಅಥವಾ ಅಗತ್ಯವಿರುವವರಿಗೆ ಹಳದಿ ಕಡಲೆಬೇಳೆ ಅಥವಾ ಬೆಲ್ಲವನ್ನ ದಾನವಾಗಿ ಮಾಡಬೇಕಾಗುತ್ತೆ ನೀವು. ಇನ್ನು ಹಸುವಿಗೆ ಆಹಾರವನ್ನ ನೀಡುವಂತದ್ದು. ಗೋಮಾತೆಗೆ ಹಸಿರು ಹುಲ್ಲು ಅಥವಾ ನೆನೆಸಿದಂತಹ ಕಡಲೆಬೇಳೆಯನ್ನ ತಿನ್ನಿಸುವುದರಿಂದ ಕಾರ್ಯಗಳಲ್ಲಿದ್ದಂತಹ ವಿಘ್ನಗಳು ಕೂಡ ನಿವಾರಣೆಯಾಗ್ತಾ ಹೋಗ್ತವೆ. ಇನ್ನು ದಕ್ಷಿಣಾಮೂರ್ತಿ ಆರಾಧನೆಯನ್ನ ಮಾಡುವಂತದ್ದು. ಶಿವನ ದಕ್ಷಿಣಾಮೂರ್ತಿ ರೂಪಕ್ಕೆ ಅಥವಾ ನಿಮ್ಮ ಕುಲದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ನಮಸ್ಕರಿಸಬೇಕಾಗುತ್ತೆ. ಇನ್ನು ಹಳದಿ ಚಂದನದ ತಿಲಕವನ್ನ ಪ್ರತಿದಿನ ಹಣೆಗೆ ಹಳದಿ ಚಂದನ ಅಥವಾ ಅರಿಶಿಣದ ತಿಲಕವನ್ನ ಇಟ್ಟುಕೊಳ್ಳುವುದರಿಂದ ಮಾನಸಿಕ ಪ್ರಶಾಂತತೆ ಹಾಗೂ ಧನಾತ್ಮಕವಾದಂತಹ ಶಕ್ತಿಯು ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 7 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಕೇಸರಿ ಮತ್ತು ಕೆಂಪು ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ಮಕರ ರಾಶಿ. ಮಕರ ರಾಶಿಯವರೇ ನೋಡಿ, ಬೆಟ್ಟವನ್ನ ಹತ್ತುವಾಗ ಹೆಜ್ಜೆಗಳು ನಿಧಾನವಾಗಿದ್ದರೂ ಪ್ರತಿಯೊಂದು ಹೆಜ್ಜೆಯು ನಿಮ್ಮನ್ನ ತುದಿಯತ್ತ ಕೊಂಡೊಯ್ಯುತ್ತದೆ. ನಿಮ್ಮ ರಾಶಿಯ ಶಕ್ತಿಯೇ ಶಿಸ್ತು ಮತ್ತು ತಾಳ್ಮೆ. ಜೀವನದಲ್ಲಿ ಯಶಸ್ಸು ಎಂಬುದು ಒಂದೇ ರಾತ್ರಿಯಲ್ಲಿ ಸಿಗುವಂತಹ ವಸ್ತುವಲ್ಲ, ಅದು ನಿರಂತರವಾದಂತಹ ಶ್ರಮದ ಫಲ. ನಿಮ್ಮ ಹಾದಿಯಲ್ಲಿ ವಿಳಂಬ ಹಾಗೂ ಸವಾಲುಗಳು ಎದುರಾದರೆ ನಿರಾಶರಾಗಬೇಡಿ. ಸೂರ್ಯನು ಮುಳುಗುವುದು ಮತ್ತೆ ಪ್ರಕಾಶಮಾನವಾಗಿ ಮೂಡಲಿಕ್ಕೆ ಮಾತ್ರ. ನಿಮ್ಮ ಶ್ರಮ, ಆತ್ಮವಿಶ್ವಾಸ ಮತ್ತು ಅಚಲವಾದಂತಹ ನಿಷ್ಠೆ ನಿಮ್ಮನ್ನ ಎಂಥದ್ದೇ ಕಷ್ಟದಿಂದಲೂ ಕೂಡ ದಡವನ್ನ ಸೇರಿಸುತ್ತದೆ. ಜಗತ್ತು ನಿಮ್ಮ ಸಾಮರ್ಥ್ಯವನ್ನ ತಕ್ಷಣ ಗುರುತಿಸದೇ ಇರಬಹುದು, ಆದರೆ ನಿಮ್ಮ ಕಠಿಣವಾದಂತಹ ಪರಿಶ್ರಮ ಫಲಿತಾಂಶ ಬಂದಾಗ ಜಗತ್ತೇ ನಿಮ್ಮನ್ನ ತಿರುಗಿ ನೋಡುವಂತದ್ದಾಗದೆ. ಮುನ್ನಡೆಯಿರಿ, ಖಂಡಿತವಾಗಿಯೂ ಯಶಸ್ಸು ಒಂದಲ್ಲ ಒಂದು ದಿವಸ ನಿಮ್ಮದಾಗುವಂತದ್ದು. ಇಂದು ಮಕರ ರಾಶಿಯ ಅಧಿಪತಿ ಶನಿದೇವನು ತೃತೀಯ ಭಾವದಲ್ಲಿದ್ದು ಸಪ್ತಮ ಭಾವದಲ್ಲಿ ಶುಭ ಗ್ರಹಗಳ ಪ್ರಭಾವವಿರುವುದರಿಂದ ಈ ದಿನ ನಿಮಗೆ ಸ್ಥಿರತೆ ಹಾಗೂ ಕಠಿಣ ಶ್ರಮಕ್ಕೆ ಸೂಕ್ತವಾದಂತಹ ಪ್ರತಿಫಲ ತರುವಂತದ್ದು. ಯೋಜನಾಬದ್ಧವಾಗಿ ಕಾರ್ಯನಿರ್ವಹಿಸಿದರೆ ಈ ದಿನವೂ ಕೂಡ ಸುಗಮವಾಗಿ ಸಾಗುವಂತದ್ದನ್ನ ಕಾಣುತ್ತೀರ. ಉದ್ಯೋಗ ರಂಗದಲ್ಲಿ ಇಂದು ನಿಮ್ಮ ಕಾರ್ಯಕ್ಷಮತೆ ಹಾಗೂ ಶಿಸ್ತಿಗೆ ಮನ್ನಣೆ ಸಿಗುವಂತಹ ದಿನ. ನಿಮ್ಮ ಮೇಲಾಧಿಕಾರಿಗಳು ಹಾಗೂ ಸಹೋದ್ಯೋಗಿಗಳಿಂದ ಉತ್ತಮ ಸಹಕಾರ ಕೂಡ ನಿಮಗೆ ಸಿಗ್ತದೆ. ನಿಮ್ಮ ಸಂಯಮದ ನಿರ್ಧಾರಗಳು ಸಂಸ್ಥೆಗೆ ಲಾಭವನ್ನ ತರುವಂತದ್ದಾಗ್ತದೆ. ಇನ್ನು ತಂತ್ರಜ್ಞಾನ, ಆಡಳಿತ ಮತ್ತು ನಿರ್ವಹಣಾ ಕ್ಷೇತ್ರದಲ್ಲಿ ಇರುವಂತವರಿಗೆ ಹೊಸ ಯೋಜನೆಗಳ ಜವಾಬ್ದಾರಿಯೂ ಕೂಡ ಸಿಗಬಹುದಾದಂತದ್ದಾಗ್ತದೆ. ಇನ್ನು ಪಾಲುದಾರಿಕೆ ಉದ್ಯಮದಲ್ಲಿ ಲಾಭದಾಯಕ ಒಪ್ಪಂದಗಳು ಕೂಡಿ ಬರುವಂತಹದ್ದು. ಹೊಸ ಹೂಡಿಕೆಗಳಿಗೆ ಇದು ಸೂಕ್ತವಾಗಿರುವಂತಹ ಸಮಯವೂ ಕೂಡ ಆಗಿರುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಧನಾತ್ಮಕ ಬದಲಾವಣೆಗಳು ಕೂಡ ಕಂಡು ಬರುವಂತಹ ದಿನ. ಬಾಕಿ ಉಳಿದಿದ್ದಂತಹ ಹಣ ಅಥವಾ ಹಳೆಯ ಹೂಡಿಕೆಯಿಂದ ಲಾಭ ನಿಮ್ಮ ಕೈ ಸೇರುವಂತದ್ದಾಗದೆ. ಮನೆ ಹಾಗೂ ಸ್ವಂತ ಅಗತ್ಯಗಳಿಗಾಗಿ ಹಣ ವಿನಿಯೋಗವಾಗಬಹುದು. ಹಠಾತ್ ಖರ್ಚುಗಳನ್ನ ತಪ್ಪಿಸಲು ಮುಂಚಿತವಾಗಿಯೇ ಅವಯವವನ್ನ ರೂಪಿಸಬೇಕಾಗುತ್ತೆ ನೀವು. ಇಂದು ಅಪಾಯಕಾರಿ ಷೇರು ಮಾರುಕಟ್ಟೆ ಅಥವಾ ಊಹಾತ್ಮಕವಾದಂತಹ ಹೂಡಿಕೆಗಳಿಂದ ಆದಷ್ಟು ದೂರವಿರಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಪ್ರೀತಿಯ ವಾತಾವರಣವನ್ನ ಸದಾ ನೋಡುವಂತದ್ದಾಗ್ತದೆ. ಜೀವನ ಸಂಗಾತಿಯೊಂದಿಗಿನ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುವಂತದ್ದು. ಪರಸ್ಪರ ಆಲೋಚನೆಗಳನ್ನ ಗೌರವಿಸುವುದು ಮಧುರತೆಯನ್ನ ಹೆಚ್ಚಿಸುವಂತದ್ದಾಗದೆ. ಇನ್ನು ನಿಮ್ಮ ಮನೆಯ ಹಿರಿಯರ ಸಲಹೆಗಳನ್ನ ನಿಮ್ಮ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡುವಂತದ್ದಾಗದೆ. ಮಕ್ಕಳ ಶಿಕ್ಷಣ ಅಥವಾ ಪ್ರಗತಿಯ ಬಗ್ಗೆ ಸಂತೋಷದ ಸುದ್ದಿಯೂ ಕೂಡ ಸಿಗಬಹುದಾದಂತಹ ದಿನ. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುವಂತದ್ದು. ದೈಹಿಕ ಕಾಳಜಿಯಾಗಿ ಅತಿಯಾದಂತಹ ಕೆಲಸದ ಒತ್ತಡದಿಂದ ಬೆನ್ನು ನೋವು, ಕಾಲು ನೋವು ಅಥವಾ ಆಯಾಸ ಕೂಡ ಕಾಣಿಸಿಕೊಳ್ಳಬಹುದಾದಂತಹ ದಿನ. ಸಮಯಕ್ಕೆ ಸರಿಯಾಗಿ ಆಹಾರವನ್ನ ಸೇವನೆಯನ್ನ ಮಾಡಿ ಹಾಗೂ ಸಾಕಷ್ಟು ನೀರನ್ನ ಕುಡಿಯಿರಿ. ಪ್ರಾಣಾಯಾಮ ಮತ್ತು ಹಗುರವಾದಂತಹ ವ್ಯಾಯಾಮವು ನಿಮ್ಮ ಶಕ್ತಿಯನ್ನ ನಿಮ್ಗೆ ನೀಡುವಂತದ್ದಾಗ್ತದೆ. ಇಂದು ಶನಿ ದೇವನ ಆರಾಧನೆಯನ್ನ ಮಾಡುವಂತದ್ದು. ಶನಿವಾರ ಹಾಗೂ ಪ್ರತಿದಿನ ಸಂಜೆ ಓಂ ಶಂ ಶನಿಶ್ಚರಾಯ ನಮಃ ಮಂತ್ರವನ್ನ 108 ಬಾರಿ ಪಠಣಿಯನ್ನ ಮಾಡಬೇಕಾಗತ್ತೆ. ಇನ್ನು ಶನಿ ದೇವಸ್ಥಾನದಲ್ಲಿ ಅಥವಾ ಅರಳಿ ಮರದ ಕೆಳಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ನಮಸ್ಕರಿಸಬೇಕಾಗತ್ತೆ. ಇನ್ನ ಧೈರ್ಯ ಮತ್ತು ಸಕಲ ವಿಘ್ನ ನಿವಾರಣೆಗಾಗಿ ದಿನಕ್ಕೆ ಒಮ್ಮೆಯಾದರೂ ಕೂಡ ಹನುಮಾನ್ ಚಾಲಿಸವನ್ನ ಪಠಣಿಯನ್ನ ಮಾಡಬೇಕಾಗತ್ತೆ. ಇನ್ನು ಪಕ್ಷಿ ಪ್ರಾಣಿಯ ಸೇವೆಯನ್ನ ಮಾಡುವಂತದ್ದು. ಕಾಗೆಗಳಿಗೆ ಅನ್ನ ಅಥವಾ ಧಾನ್ಯಗಳನ್ನ ನೀಡಿ ಮತ್ತು ಬಡವರಿಗೆ ಅಥವಾ ವೃದ್ಧರಿಗೆ ಆಹಾರವನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಶಿವಪೂಜೆಯನ್ನ ಮಾಡುವಂತದ್ದು. ಸೋಮವಾರ ಅಥವಾ ಶನಿವಾರದಂದು ಶಿವಲಿಂಗಕ್ಕೆ ಜಲಾಭಿಷೇಕವನ್ನ ಮಾಡಿ ಬಿಲ್ಪತ್ರೆಯನ್ನು ಅರ್ಪಿಸುವುದರಿಂದ ಮನಸ್ಸಿಗೆ ಶಾಂತಿಯು ಕೂಡ ದೊರೆಯುವಂತದಾಗ್ತದೆ. ನೀವು ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ಸವಾಲುಗಳು ಎದುರಾದಾಗ ಕುಸಿಯಬೇಡಿ. ನಿಮ್ಮ ರಾಶಿಯಲ್ಲಿರುವಂತಹ ದೊಡ್ಡ ಶಕ್ತಿ ಏನೆಂದರೆ ದೂರದೃಷ್ಟಿ ಮತ್ತು ಸ್ವತಂತ್ರವಾದಂತಹ ಆಲೋಚನೆ. ಯಾವುದೇ ಕಷ್ಟ ಬಂದರೂ ಕೂಡ ಅದು ಶಾಶ್ವತವಲ್ಲ. ಪ್ರತಿಯೊಂದು ಅಡಚಣೆಯು ನಿಮ್ಮ ಒಳಗಿನ ಸಾಮರ್ಥ್ಯವನ್ನ ಹೊರತರಲು ಬರುವಂತಹ ಅವಕಾಶ. ನಿಮ್ಮ ಮೇಲಿನ ನಂಬಿಕೆಯನ್ನ ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ. ಕಠಿಣವಾದಂತಹ ಪರಿಶ್ರಮ, ತಾಳ್ಮೆ ಮತ್ತು ಸಕಾರಾತ್ಮಕವಾದಂತಹ ಚಿಂತನೆ ನಿಮ್ಮೊಂದಿಗಿದ್ದರೆ ಯಾವುದೇ ಕಠಿಣ ಗುರಿಯನ್ನು ಕೂಡ ತಲುಪುವಂತಹ ಸಾಧ್ಯ ನಿಮಗಿರುವಂತದ್ದು. ಸೂರ್ಯನು ಮುಳುಗುವುದು ಮತ್ತೆ ಪ್ರಕಾಶಮಾನವಾಗಿ ಮೂಡಿ ಬರಲು ಮಾತ್ರ.
ನಿಮ್ಮ ಹಾದಿಯಲ್ಲಿ ಮುನ್ನಡೆಯಿರಿ. ಯಶಸ್ಸು ಖಂಡಿತವಾಗಿಯೂ ನಿಮ್ಮದಾಗುವಂತದ್ದನ್ನ ನೋಡುವಂತಹದ್ದಾಗ್ತದೆ. ಇಂದು ನಿಮ್ಮ ಕರ್ಮಸ್ಥಾನ ಹಾಗೂ ಗ್ರಹಗಳ ಚಲನೆಯು ಸಕಾರಾತ್ಮಕವಾದಂತಹ ಬದಲಾವಣೆಗಳನ್ನ ಸೂಚಿಸುವಂತಹದ್ದಾಗ್ತದೆ. ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ದಕ್ಷತೆಗೆ ಸೂಕ್ತವಾದಂತಹ ಮನ್ನಣೆ ಸಿಗುವಂತದ್ದು, ಮೇಲಾಧಿಕಾರಿಗಳಿಂದ ಮೆಚ್ಚುಗೆಯೂ ಕೂಡ ದೊರೆಯುವಂತಹ ಸಾಧ್ಯತೆಯೂ ಕೂಡ ದಟ್ಟವಾಗಿರುವಂತದ್ದು. ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸುತ್ತಿದ್ದರೆ ಇಂದು ಸೂಕ್ತವಾದಂತಹ ಸೌಕರ್ಯ ಅಥವಾ ಸಕಾರಾತ್ಮಕವಾದಂತಹ ಸುದ್ದಿಯೂ ಕೂಡ ಸಿಗಬಹುದಾದಂತಹ ದಿನ. ತಂಡದಲ್ಲಿ ಕೆಲಸವನ್ನ ಮಾಡುವಾಗ ತಾಳ್ಮೆಯನ್ನ ವಹಿಸಬೇಕಾಗುತ್ತೆ. ಇತರರ ಸಲಹೆಗಳನ್ನ ಆಲಿಸುವುದು ಯಶಸ್ಸಿಗೆ ಹಾದಿಯನ್ನ ಮಾಡಿಕೊಡುವಂತದ್ದಾಗ್ತದೆ. ಇನ್ನು ಆರ್ಥಿಕವಾಗಿ ಇಂದು ಸ್ಥಿರತೆಯ ಜೊತೆಗೆ ಜಾಗರೂಕತೆಯೂ ಕೂಡ ಅಗತ್ಯವಾಗಿರುವಂತದ್ದು. ನಿಮಗೆ ಹಳೆಯ ಹೂಡಿಕೆಗಳಿಂದ ಅಥವಾ ಬಾಕಿ ಉಳಿದಿದ್ದಂತಹ ಹಣದಿಂದ ಸಣ್ಣ ಮಟ್ಟದ ಲಾಭವೂ ಕೂಡ ದೊರೆಯಬಹುದಾದಂತಹ ದಿನ. ಅನಗತ್ಯ ಖರ್ಚುಗಳು ಅಥವಾ ಆತುರದ ನಿರ್ಧಾರಗಳಿಂದ ದೂರವಿರಬೇಕಾಗತ್ತೆ. ಸಾಲ ಕೊಡುವುದು ಅಥವಾ ತೆಗೆದುಕೊಳ್ಳುವುದನ್ನ ಇಂದು ತಪ್ಪಿಸುವುದು ಬಹಳ ಒಳ್ಳೆಯದು. ಇನ್ನು ದೀರ್ಘಕಾಲದ ಉಳಿತಾಯ ಯೋಜನೆಗಳಿಗೆ ರೂಪುರೇಷೆಯನ್ನ ಸಿದ್ಧಪಡಿಸಲು ಇದು ಉತ್ತಮವಾದಂತಹ ದಿನವೂ ಕೂಡ ಆಗಿರುವಂತದ್ದು. ಕುಟುಂಬದ ವಾತಾವರಣವು ಒಟ್ಟಾರೆಯಾಗಿ ಶಾಂತಿಯುತವಾಗಿರುತ್ತದೆ. ಮನೆಯವರೊಂದಿಗೆ ಸಮಯವನ್ನ ಕಳೆಯಲು ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಸೌಹಾರ್ದಯುತವಾಗಿ ಮಾತುಕತೆಯನ್ನ ನಡೆಸಿ ಪರಿಹಾರವನ್ನ ಪಡೆದುಕೊಳ್ಳಬೇಕಾಗುತ್ತೆ. ಇನ್ನು ಕುಟುಂಬದ ಹಿರಿಯರ ಆರೋಗ್ಯದ ಬಗ್ಗೆ ಗಮನವನ್ನ ಕೊಡಬೇಕಾಗುತ್ತೆ. ಅವರ ಸಲಹೆಗಳು ನಿಮಗೆ ಮಾರ್ಗದರ್ಶಕವಾಗಿರುವಂತದ್ದು. ಜೀವನ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯ ಇರುವಂತದ್ದು. ಅವರ ಬೆಂಬಲ ನಿಮ್ಮ ಆತ್ಮವಿಶ್ವಾಸ ಮತ್ತಷ್ಟು ಹಿಮ್ಮಡಿಗೊಳಿಸುವಂತದ್ದಾಗ್ತದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಈ ದಿನವೂ ಕೂಡ ಸಾಮಾನ್ಯವಾಗಿದ್ದರೂ ಕೂಡ ಸ್ವ ಆರೈಕೆ ಬಹಳ ಮುಖ್ಯವಾಗಿರುತ್ತದೆ. ಅತಿಯಾದಂತಹ ಕೆಲಸದ ಒತ್ತಡದಿಂದಾಗಿ ಸಂಜೆಯ ವೇಳೆಗೆ ಆಯಾಸ ಅಥವಾ ತಲೆನೋವಿನಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಸಮಯಕ್ಕೆ ಸರಿಯಾದಂತಹ ಪೌಷ್ಟಿಕ ಆಹಾರವನ್ನ ಸೇವನೆಯನ್ನ ಮಾಡಿ ಮತ್ತು ಸಾಕಷ್ಟು ನೀರನ್ನ ಕುಡಿಯಿರಿ. ಹೊರಗಿನ ಎಣ್ಣೆಯುಕ್ತ ಆಹಾರವನ್ನ ತಡೆಯುವುದು ಬಹಳ ಲೇಸು. ಇನ್ನ ಬೆಳಗ್ಗೆ ಪ್ರಾಣಾಯಾಮ ಅಥವಾ ಧ್ಯಾನ ಮಾಡುವುದರಿಂದ ಇಡೀ ದಿನ ಮನಸ್ಸು ಉತ್ಸಾಹದಿಂದ ಇರುವಂತದ್ದನ್ನ ಕಾಣುವಂತದ್ದಾಗ್ತದೆ. ನೀವು ಇಂದು ಶನಿದೇವನ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಕುಂಭರಾಶಿ ಅಧಿಪತಿ ಶನಿ ದೇವನಾಗಿರುವುದರಿಂದ ಶನಿ ಚಾಲಿಸವನ್ನ ಪಠಣೆಯನ್ನ ಮಾಡಿ ಅಥವಾ ಓಂ ಶಂ ಶನೀಶ್ವರಾಯ ನಮಃ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಎಳ್ಳು ಎಣ್ಣೆಯ ದಾನವನ್ನ ಮಾಡುವಂತದ್ದು. ಶನಿವಾರ ಅಥವಾ ಇಂದು ಅನಾಥರಿಗೆ, ಬಡವರಿಗೆ ಎಳ್ಳು, ಕಪ್ಪು ವಸ್ತ್ರ ಅಥವಾ ಎಣ್ಣೆಯನ್ನ ದಾನವಾಗಿ ಮಾಡುವುದು ಕೂಡ ಶುಭ ಫಲವನ್ನ ನೀಡುವಂತದ್ದಾಗಿದೆ. ಇನ್ನು ಬೆಳಗ್ಗೆ ಹನುಮಾನ್ ಚಾಲಿಸವನ್ನ ಪಠಿಸುವುದರಿಂದ ಮನಸ್ಸಿನ ಧೈರ್ಯ ಮತ್ತು ಸಕಾರಾತ್ಮಕವಾದಂತಹ ಶಕ್ತಿಯು ಕೂಡ ವೃದ್ಧಿಯಾಗುವಂತದ್ದನ್ನ ಕಾಣ್ತೀರಾ. ಇನ್ನು ಪಕ್ಷಿಗಳಿಗೆ ಆಹಾರವನ್ನ ನೀಡುವಂತದ್ದು. ಬೆಳಗ್ಗೆ ಪಕ್ಷಿಗಳಿಗೆ ಧಾನ್ಯ ಮತ್ತು ನೀರನ್ನ ನೀಡುವುದು ಗ್ರಹ ದೋಷಗಳ ನಿವಾರಣೆಗೆ ಸಹಕಾರಿಯಾಗುವಂತದ್ದು. ಇನ್ನು ಶಿವನ ಆರಾಧನೆಯನ್ನ ಮಾಡಬೇಕಾಗುತ್ತೆ. ನೀವು ಶಿವಲಿಂಗಕ್ಕೆ ಜಲ ಅಥವಾ ಹಾಲಿನ ಅಭಿಷೇಕವನ್ನ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನ ಜಪಿಸುವುದರಿಂದ ಕಷ್ಟಗಳು ನಿವಾರಣೆಯಾಗಿ ಪ್ರಶಾಂತತೆಯು ಕೂಡ ನಿಮಗೆ ಲಭಿಸುವಂತದ್ದಾಗುತ್ತೆ ಇಂದಿನ ದಿವಸ. ಮೀನರಾಶಿಯವರೇ, ನಿಮ್ಮ ಮನಸ್ಸಿನ ಸಾಮರ್ಥ್ಯಕ್ಕಿಂತ ದೊಡ್ಡದಾದಂತಹ ಸವಾಲು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಮೀನರಾಶಿಯವರಲ್ಲಿ ಅಂತರ್ಗತವಾಗಿರುವಂತಹ ಕರುಣೆ, ಸೃಜನಶೀಲತೆ ಮತ್ತು ಸಹನೆ ನಿಮ್ಮ ನಿಜವಾದಂತಹ ಶಕ್ತಿ. ಜೀವನದಲ್ಲಿ ಎದುರಾಗುವಂತಹ ಹಿನ್ನಡೆಗಳು ನಿಮ್ಮನ್ನ ಸೋಲಿಸಲು ಬರುವುದಿಲ್ಲ, ಬದಲಾಗಿ ನಿಮ್ಮಲ್ಲಿರುವಂತಹ ಸೂಕ್ತವಾದಂತಹ ಸಾಮರ್ಥ್ಯವನ್ನ ಜಗತ್ತಿಗೆ ತೋರಿಸಲು ಬರುತ್ತವೆ. ಅಡೆತಡೆಗಳು ಎಷ್ಟೇ ದೊಡ್ಡದಿದ್ದರೂ ಕೂಡ ನಿಮ್ಮ ಗುರಿಯತ್ತ ಇಡುವಂತಹ ಸಣ್ಣ ಹೆಜ್ಜೆಯೂ ಸಹ ನಿಮ್ಮನ್ನ ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ. ಇತರರು ನಿಮ್ಮನ್ನ ಹೇಗೆ ಮೌಲ್ಯಮಾಪನ ಮಾಡುತ್ತಾರೆ ಎಂಬುದಕ್ಕಿಂತ ನಿಮ್ಮ ಮೇಲೆ ನಿಮಗಿರುವಂತಹ ನಂಬಿಕೆ ಅತ್ಯಂತ ಮುಖ್ಯವಾಗಿದೆ. ಸೋಲು ಎನ್ನುವುದು ಅಂತ್ಯವಲ್ಲ, ಅದು ಹೊಸ ಅನುಭವದ ಆರಂಭ. ನಿಮ್ಮ ಶ್ರಮ, ಪ್ರಾಮಾಣಿಕತೆ ಮತ್ತು ಆತ್ಮವಿಶ್ವಾಸವನ್ನ ಎಂದಿಗೂ ಕೂಡ ಬಿಡಬೇಡಿ. ಮುನ್ನಡೆಯಿರಿ. ಖಂಡಿತವಾಗಿಯೂ ಜಯ ಒಂದಲ್ಲ ಒಂದು ದಿವಸ ನಿಮ್ಮದಾಗುವಂತದ್ದಾಗದೆ. ಉದ್ಯೋಗ ಕ್ಷೇತ್ರದಲ್ಲಿ ಧನಾತ್ಮಕ ಬದಲಾವಣೆಗಳು ಕಂಡುಬರುವಂತಹದ್ದು. ಸಹೋದ್ಯೋಗಿಗಳ ಬೆಂಬಲ ದೊರೆಯುವಂತದ್ದು. ಸವಾಲಿನ ಕೆಲಸಗಳನ್ನ ಸಕಾಲದಲ್ಲಿ ಪೂರ್ಣಗೊಳಿಸುವಂತದ್ದು. ವ್ಯಾಪಾರ ವ್ಯವಹಾರದಲ್ಲಿ ತೊಡಗಿಸಿಕೊಂಡವರಿಗೆ ಹೊಸ ಅವಕಾಶಗಳು ಹುಡುಕಿಕೊಂಡು ಬರುವಂತಹ ದಿನ. ಹಿರಿಯರ ಅಧಿಕಾರಿಗಳ ಮಾರ್ಗದರ್ಶನದಿಂದ ನಿಮ್ಮ ಶ್ರಮಕ್ಕೆ ತಕ್ಕಂತಹ ಮನ್ನಣೆಯೂ ಕೂಡ ಸಿಗುವಂತದ್ದಾಗ್ತದೆ. ಇನ್ನು ಹಣಕಾಸಿನ ಹರಿವು ಸಾಧಾರಣವಾಗಿರಲಿದ್ದು ಆದಾಯ ಮತ್ತು ವೆಚ್ಚಗಳ ನಡುವೆ ಸಮತೋಲನವನ್ನ ಕಾಯ್ದುಕೊಳ್ಳುವುದು ಅಗತ್ಯತೆ ಇರುವಂತದ್ದು. ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನ ಹಾಕುವುದು ಒಳ್ಳೆಯದು. ಹಳೆಯ ಹೂಡಿಕೆಗಳಿಂದ ಸಣ್ಣ ಪ್ರಮಾಣದ ಲಾಭವನ್ನ ನಿರೀಕ್ಷಿಸಬಹುದು. ಹಣಕಾಸಿನ ವಿಷಯದಲ್ಲಿ ಯಾವುದೇ ಆತುರದ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಹಾಗಿಲ್ಲ ನೀವು. ಇನ್ನು ಕುಟುಂಬದಲ್ಲಿ ಸಂತಸದ ವಾತಾವರಣವನ್ನ ನೋಡ್ತೀರಾ. ಬಂಧು ಮಿತ್ರರ ಆಗಮನದಿಂದ ಮನೆಗೆ ರಂಗು ಬರುವಂತದ್ದು. ಸಣ್ಣ ಪುಟ್ಟ ಮನಸ್ತಾಪಗಳಿದ್ದರೂ ಮಾತುಕತೆಯ ಮೂಲಕ ಬಗೆಹರಿಯುವಂತದ್ದಾಗದೆ. ಇನ್ನು ಜವಾಬ್ದಾರಿಗಳು ಕೂಡ ಹೆಚ್ಚಾಗುವಂತದ್ದು. ಕುಟುಂಬದ ಸದಸ್ಯರ ಸಹಕಾರ ನಿಮ್ಮ ಧೈರ್ಯವನ್ನ ಹೆಚ್ಚಿಸುವಂತದ್ದಾಗ್ತದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಈ ದಿನವೂ ಕೂಡ ಉತ್ತಮವಾಗಿರುವಂತದ್ದು. ಆದಾಗ್ಯೂ ಮಾನಸಿಕ ಒತ್ತಡ ಮತ್ತು ಆಯಾಸವಾಗದಂತೆ ಜಾಗೃತೆಯನ್ನ ವಹಿಸಬೇಕಾಗುತ್ತೆ. ಸಮಯಕ್ಕೆ ಸರಿಯಾಗಿ ಆಹಾರವನ್ನ ಸೇವನೆಯನ್ನ ಮಾಡಿ ಹಾಗೂ ಪೌಷ್ಟಿಕ ಆಹಾರದ ಕಡೆಗೆ ಗಮನವನ್ನ ಕೊಡಬೇಕಾಗುತ್ತೆ. ಸಾತ್ವಿಕ ಜೀವನ ಶೈಲಿ ನಿಮ್ಮ ಆರೋಗ್ಯವನ್ನ ಸುಸ್ಥಿತಿಯಲ್ಲಿಡುವಂತದ್ದಾಗದೆ. ಇನ್ನು ವಿಶೇಷ ಪರಿಹಾರಗಳನ್ನ ನೋಡುವುದಾದ್ರೆ ಇಂದು ವಿಷ್ಣು ಸಹಸ್ರನಾಮ ಪಾರಾಯಣವನ್ನ ಮಾಡಬೇಕಾಗುತ್ತೆ. ಬೆಳಗ್ಗೆ ಶ್ರೀ ವಿಷ್ಣು ಸಹಸ್ರನಾಮವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ ಅಥವಾ ಕೇಳಿಸಿಕೊಳ್ಬೇಕಾಗುತ್ತೆ. ಇನ್ನು ಹಳದಿ ಬಣ್ಣದ ಬಳಕೆಯನ್ನ ಮಾಡುವಂತದ್ದು. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅಥವಾ ದೈನಂದಿನ ಉಡುಪಿನಲ್ಲಿ ಹಳದಿ ಬಣ್ಣಕ್ಕೆ ಆದ್ಯತೆಯನ್ನ ನೀಡಿ ಗುರುಗ್ರಹದ ಅನುಗ್ರಹಕ್ಕಾಗಿ. ಇನ್ನು ಗೋಸೇವೆಯನ್ನ ಮಾಡುವ
ಮಾಡುವಂತದ್ದು. ಹಸುವಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದಂತಹ ಕಡಲೆ ಬೇಳೆಯನ್ನ ನೀಡುವುದು ಶುಭವನ್ನ ತರುವಂತದಾಗಿದೆ. ಇನ್ನು ಬಡವರಿಗೆ ಅಥವಾ ಅಗತ್ಯವಿರುವಂತವರಿಗೆ, ವಿದ್ಯಾರ್ಥಿಗಳಿಗೆ ಹಳದಿ ಬಣ್ಣದ ಸಿಹಿ ತಿಂಡಿಯನ್ನ ಅಥವಾ ಪುಸ್ತಕಗಳನ್ನ ದಾನವಾಗಿ ಮಾಡುವುದು ಕೂಡ ತುಂಬಾ ಶ್ರೇಷ್ಠವಾದಂತಹ ಫಲಗಳನ್ನೇ ನೀಡುವಂತದಾಗಿದೆ. ಇನ್ನು ಶಿವನ ಆರಾಧನೆಯನ್ನ ಮಾಡುವಂತಹದ್ದು, ಸಮೀಪವಿರುವಂತಹ ಈಶ್ವರನ ದೇವಾಲಯಕ್ಕೆ ಭೇಟಿ ನೀಡಬೇಕಾಗುತ್ತೆ ಮತ್ತು ಶಿವಲಿಂಗಕ್ಕೆ ಜಲಾಭಿಷೇಕವನ್ನ ಮಾಡಿ ಓಂ ನಮಃ ಶಿವಾಯ ಎಂಬ ಒಂದು ಮಂತ್ರವನ್ನ 108 ಬಾರಿ ನೀವು ಜಪಿಸಿದ್ದಲ್ಲಿ ಸಕಲ ಕಾರ್ಯಗಳಲ್ಲಿ ಯಶಸ್ಸನ್ನ ಕಾಣ್ತೀರಾ.